ध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसारगुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ತ್ರಿಶಂಕುವಿನ ಕಥೆ ಆದಮೇಲೆ ತ್ರಿಶಂಕುವಿನ ಮಗ ಹರಿಶ್ಚಂದ್ರ ಮಹಾರಾಜ. ಆ ಹರಿಶ್ಚಂದ್ರ ಮಹಾರಾಜನ ಕಥೆಯೂ ಕೂಡ ಬಹಳ ರೋಚಕವಾದದ್ದು. ಈ ಹರಿಶ್ಚಂದ್ರ ಮೊದಲಿಗೆ ಒಮ್ಮೆ ಅವನು ಅಯೋಧ್ಯ ಪಟ್ಟಣವನ್ನು ಆಳ್ತಾ ಇರುವಾಗ ಒಮ್ಮೆ ಸಂಚಾರಕ್ಕೆ ಅಂತ ಕಾಡಿಗೆ ಬೇಟೆಯಾಡಲಿಕ್ಕೆ ಹೋಗಿದ್ದ. ಕಾಡಿಗೆ ಬೇಟೆಯಾಡಲಿಕ್ಕೆ ಅಂತ ಹೋದಾಗ ಕಾಡಲ್ಲಿ ಎಲ್ಲೋ ದೂರದಿಂದ ಒಂದು ಹೆಣ್ಣು ಕಿರಿಚಿದಂತೆ ಕೇಳಿಸ್ತಾ ಇತ್ತಂತೆ. ಹೆಣ್ಣಿನ ಧ್ವನಿ ಕೇಳ್ತಾ ಇತ್ತು. ಆ ಹೆಣ್ಣಿನ ಧ್ವನಿ ಕೇಳ್ತಾ ಇದ್ದಾಗ ಅಲ್ಲಿಗೆ ಏನೋ ಆಗಿದೆ ಅಂತ ಅಂದ್ಕೊಂಡು ಹರಿಶ್ಚಂದ್ರ ಮಹಾರಾಜ ಹೋದ ಕೂಡಲೇ ಹರಿಶ್ಚಂದ್ರ ಮಹಾರಾಜ ನೋಡ್ತಾನೆ, ಅಲ್ಲಿ ಹೆಣ್ಣಿಲ್ಲ. ಮತ್ತು ಯಾರಿದ್ದಾರೆ ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳಿದ್ದಾರೆ. ವಿಶ್ವಾಮಿತ್ರ ಮಹರ್ಷಿಗಳು ಅವರು ಒಂದು ಹೆಣ್ಣಿನ ದೇವತೆಯನ್ನು ಒಲಿಸಿಕೊಳ್ಬೇಕು ಅಂತ ಹೆಣ್ಣಿನ ಧ್ವನಿಯಲ್ಲಿ ಮಂತ್ರಗಳನ್ನು ಹೇಳಿ ಅನುಕರಣೆ ಮಾಡ್ತಾ ಇದ್ರಂಥವ್ರು. ಅದನ್ನ ಗೊತ್ತಿಲ್ಲ ಇವನಿಗೆ. ಹೆಣ್ಣು ಪಾಪಿಯನ್ನು ಒದರ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಹೋಗ್ಬಿಟ್ಟಾನೆ. ಹೋಗಿ ನೋಡಿದ್ರೆ ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರರನ್ನ ನೋಡಿದ, ಯಾರು ನೀವು ಏನು ಅಂತೆಲ್ಲ ಕೇಳಿದ. ಹಿಂಗೆ ವಿಶ್ವಾಮಿತ್ರರು ಅಂತ ಹೇಳಿ. ಅದಕ್ಕೆ ನೀನು ಯಾರು ಅಂತ ಕೇಳಿದರೆ ಹರಿಶ್ಚಂದ್ರ ಅವನು ಹೇಳ್ಬೋದಿತ್ತು, ನಾನು ಅಯೋಧ್ಯ ಪಟ್ಟಣದ ರಾಜ ಹರಿಶ್ಚಂದ್ರ ಅಂತ ಹೇಳಿ ಸುಮ್ಮನಾಗಿಬಿಡ್ಬೋದಿತ್ತು. ಅತಿಕ ಪ್ರಸಂಗ ಅಂತ ಹೇಳ್ತಾರಲ್ಲ ಕೆಲವರಿಗೆ. ಅವು ಏನು ಮಾಡಿದ್ದಂತೆ ಹರಿಶ್ಚಂದ್ರ, ನಾನು ಅಯೋಧ್ಯ ಪಟ್ಟಣದ ರಾಜ, ಅಷ್ಟೇ ಅಲ್ಲ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವವನು, ನಾನು ರಕ್ಷಣೆ ಮಾಡುವವನು. ಪರವಾಗಿಲ್ಲ, ರಾಜ ಅಂದಮೇಲೆ ಕರ್ತವ್ಯ ಅಂತ ಮಾಡ್ತಾನೆ. ಅಷ್ಟು ಹೇಳಿ ಆದರೂ ಸುಮ್ಮನಾಗಬೇಕೋ ಇಲ್ಲೋ. ಆಮೇಲೆ ಮತ್ತೆ ಹೇಳಿದಂತೆ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ದಾನ ಕೊಡ್ತೀನಿ ನಾನು ಅಂತನ್ನಂತೆ. ದಾನ ಕೊಡ್ತೀನಿ ನಾನು, ದಾನ ಕೊಡುವಂಥವನು ಅಂತ ಅದನ್ನು ಹೇಳಿದ. ಯಾಕೆ ಬೇಕಿತ್ತಪ್ಪ ದಾನ ಗೀನ ಅಂತ ಮಾತಾಡಿದ್ರೆ ಬ್ರಾಹ್ಮಣರ ಎದುರಿಗೆ, ಅದು ಬೇರೆ. ಹೇಳಿದ ದಾನ ಕೊಡ್ತೀನಿ ನಾನು ಅಂತಂದ. ನಿಮಗೇನಾದರೂ ಬೇಕು ಅಂದರೆ ಕೇಳ್ರಿ, ಬೇಕಾದ್ರೆ ಕೊಡ್ತೀನಿ ದಾನ ಅಂತಂದಂತೆ. ಕೊಡ್ತೀನಿ ದಾನ. ಅದಕ್ಕೆ ಇವರು ಮನಸ್ಸಿಗೆ ಅಂದ್ಕೊಂಡಿದ್ರು, ಒಂದು 7 ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಆ ಯಾಗವನ್ನು ಮಾಡಬೇಕು, ಅದಕ್ಕೆ ದುಡ್ಡು ಇರಲಿಲ್ಲ, ದುಡ್ಡು ಬೇಕು ಅಂತ ಅಂದ್ಕೊಂಡಿದ್ರು. 7 ಯಾಗದ ದುಡ್ಡು ಕೊಡು ಅಂತ ಕೇಳಿದ್ರಂತೆ. ಅದಕ್ಕೆ ಇವನು ಅಷ್ಟು ಕೇಳಿದ ಮೇಲೆ ಸರಿ ಆಯಿತು ಕೊಡ್ತೀನಿ ಅಂತ ಅಷ್ಟಾದ್ರೂ ಕೊಟ್ಬಿಡ್ಬೋದಿತ್ತು. ಈ ಹರಿಶ್ಚಂದ್ರ ಅಲ್ಲಿಗೆ ಸುಮ್ಮನೆ ಇರಲಿಲ್ಲ. ಪೆದ್ದ ಏನು ಮಾಡಿದಂತೆ, ಅವನು ಹೇಳಿದ, ಅಯ್ಯೋ ನನ್ನಂಥ ರಾಜ ಎದುರಿಗೆ ಸಿಕ್ಕಿರುವಾಗ ಬರೀ ಒಂದು 7 ಯಾಗದ ದಕ್ಷಿಣೆ ಕೇಳ್ತಿದ್ದೀರಲ್ಲ, ಅಷ್ಟೆಲ್ಲಿ ಇನ್ನೇನಾದ್ರು ಬೇರೆ ಕೇಳ್ರಿ ಅಂತ. ಈ ಬ್ರಾಹ್ಮಣರಿಗೆ ಸಿಟ್ಟು ಬಂದು ವಿಶ್ವಾಮಿತ್ರರು ಏನು ಮಾಡಿದ್ರಂತೆ, ಇಷ್ಟು ದುರಹಂಕಾರದಿಂದ ಹೇಳ್ತಿದ್ದೀಯಲ್ಲ, ಹಾಗಾದರೆ ನೋಡು, ಒಂದು ಕೆಲಸ ಮಾಡಿ, ನೀನು ಇಡೀ ಅಯೋಧ್ಯ ಪಟ್ಟಣ ನನ್ನ ಹೆಸರಿಗೆ ಬರೆದು ಕೊಡು ಅಂದರು. ಇಡೀ ನಿನ್ನ ಪಟ್ಟಣ, ನಿನ್ನ ಸಂಪತ್ತು ಎಲ್ಲವೂ ಕೂಡ ನನ್ನ ಹೆಸರಿಗೆ ಬರೆದು ಕೊಟ್ಬಿಡು ಅಂದರು. ಏನು ಮಾಡಿ, ಮಾತು ಕೊಟ್ಟಿದ್ದಾನೆ, ಸರಿ ಅಂತ ಎಲ್ಲ ಬರೆದು ಕೊಟ್ಟಂತೆ. ಬರೆದು ಕೊಟ್ಟರೆ
ಆಮೇಲೆ ಇನ್ನು ನೀನು ಬರ್ಕೊಟ್ಟಾದ್ಮೇಲೆ ನೀನು ಅಯೋಧ್ಯೆಯಲ್ಲಿ ಇರ್ಲಿಕ್ಕಿಲ್ಲ, ಹೊರಡು ಹೊರಗೆ ಅಂತಂದ್ರು ಅವರು ವಿಶ್ವಾಮಿತ್ರರು. ಆಯಿತು ಅಂತ ಹೊರಟ, ಹೆಂಡತಿ ಮಗನ ಕರ್ಕೊಂಡು ಹೊರಟೇ ಬಿಟ್ನಂತೆ. ಹೊರಟಾಗ ಏನಾಯ್ತಂತೆ, ಆವಾಗ ಮತ್ತೆ ವಿಶ್ವಾಮಿತ್ರರು ಬಂದು ಕೇಳಿದ್ರಂತೆ, ಅಲ್ಲೋ ಅಯೋಧ್ಯ ಪಟ್ಟಣ ಎಲ್ಲ ಬರೆದು ಕೊಟ್ಟು ಸರಿ, ಆದ್ರೆ ಅದಕ್ಕಿಂತ ಮೊದಲು ಒಂದು ಮಾತು ಕೊಟ್ಟಿದ್ದೀನಿ ನೀನು, ಏನು ಅಂದರೆ 7 ಯಾಗದ ದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ಅದನ್ನು ಕೊಡು ಅಂದ್ರಂತೆ. ಕೊಡ್ಲಿಕ್ಕೆ ಎಲ್ಲಿದೆ, ಅಯೋಧ್ಯೆನೇ ಬರೆದು ಕೊಟ್ಬಿಟ್ಟಿದ್ದಾನೆ ಪೂರ್ತಿ, ಇನ್ನೆಲ್ಲಿದೆ ಕೊಡ್ಲಿಕ್ಕೆ ಅಂತ. ಏನಿಲ್ಲ, ಬರೀ ಕೈ. ಅದಕ್ಕೆ ಇಲ್ಲ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ನಂತೆ. ಮತ್ತೆ ಕೊಡ್ತೀನಿ ಅಂತ, ದುಡ್ದು ಕೊಡ್ತೀನಿ ಅಂತ ಹೋದ. ಅಲ್ಲಿ ಇಲ್ಲಿ ಕಂಡಲ್ಲಿ ಎಲ್ಲೆಲ್ಲೋ ಹೋದ, ಕೆಲಸ ಮಾಡಿದ, ಏನೇನೋ ಮಾಡಿದ. ಎಂಥ ದೊಡ್ಡ ರಾಜ, ಏನು ಕತೆ. ಎಷ್ಟು ನಿತ್ಯವೂ ಕೂಡ ಮಂತ್ರಗಳನ್ನು ಹೇಳಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ, ಅವನಿಗೆ ಎಂಥ ಸ್ಥಿತಿ ಬಂತು ಅಂದರೆ ಎಲ್ಲೆಲ್ಲೋ ಓಡಾಡಿದ. ಏನು ಮಾಡಿದರೂ ಕೂಡ ಅವನಿಗೆ ಸರಿಯಾಗಿ ಏನು ಸಿಗ್ತಾ ಇರಲಿಲ್ಲ. ಆದರೂ ಅಲ್ಪ ಸ್ವಲ್ಪ ಏನಾದರೂ ದುಡಿದಿದ್ದಾನೆ ಅನ್ನಬೇಕಾದ್ರೆ ವಿಶ್ವಾಮಿತ್ರರು ಬಂದ್ಬಿಡೋರು. ಬಂದು ಕೂಡಲೇ ನನ್ನ ದಕ್ಷಿಣೆ ಕೊಡು ಅಂತ ಕೇಳೋರು. ಏನು ಅಲ್ಪ ಸ್ವಲ್ಪ ಅಲ್ಲಿ ದುಡಿದಿರ್ತಾನೆ ಅದನ್ನೆಲ್ಲ ಕೊಟ್ಟು ಕಳಿಸೋದು ಹಿಂಗೆಲ್ಲ ಮಾಡಿದ್ನಂತೆ. ಮಾಡಿದಾಗ ಆಗ ಇದೇ ಥರ ಪ್ರತಿ ಸರ್ತಿ ಬಂದು ದಕ್ಷಿಣೆ ಕೊಡು ಅಂತ ಕಾಡಿಸ್ತಿದ್ದಾಗ ಒಂದು ದಿವಸ ಏನಾಯಿತು, ಅದು ಹೇಳಿದ್ನಂತೆ, ಇಲ್ಲ 1 ತಿಂಗಳ ತನಕ ನನ್ನ ತಂಟೆಗೆ ಬರಬೇಡ್ರಿ, 1 ತಿಂಗಳಾದ್ಮೇಲೆ ಬರ್ರಿ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ. ಸರಿ ಅಂತ ವಿಶ್ವಾಮಿತ್ರರು ಹೋದರು. 1 ತಿಂಗಳಾಯಿತು. ತಿಂಗಳಾದ ಕೂಡಲೇ ಹೋಗಿ ಕೇಳಿದ್ರಂತೆ, ದಕ್ಷಿಣೆ ಕೊಡು ಅಂದರು. ಆವಾಗ ಅವನು ಹೇಳಿದನಂತೆ, ಹರಿಶ್ಚಂದ್ರ ಸ್ವಾಮಿ ನಾನು 1 ತಿಂಗಳು ಅಂತ ಹೇಳೀನಿ. ತಿಂಗಳು ಅಂತ ಹೇಳುವಾಗಲೇ ಏನಾಗಿತ್ತು, ಅವತ್ತು ಸಾಯಂಕಾಲ ನಿಮಗೆ ಮಾತು ಕೊಟ್ಟದ್ದು ನಾನು. ನೀವು ನೋಡಿದರೆ ಮಧ್ಯಾಹ್ನನೇ ಬಂದು ಕೂತಿದ್ದೀರಿ, ಸಾಯಂಕಾಲಕ್ಕೆ ಸರಿಯಾಗಿ ಮಾಸ ಮುಗೀತದೆ. ಆದ್ದರಿಂದ ನೀವು ಸಾಯಂಕಾಲದ ಮೇಲೆ ಬಂದು ಕೇಳ್ರಿ, ಅಲ್ಲಿ ತನಕ ಯಾಕೆ ಬರ್ತೀರಿ, ನೀವು ಈಗಲೇ ಬರಬೇಡ್ರಿ ಅಂತ ಹೇಳಿದ್ರಂತೆ. ಸಾಯಂಕಾಲ ಆಗೋದೇನು ಭಾಳ ಹೊತ್ತು ಹಿಡಿತದೇನು, ಆಯ್ತು ಪರವಾಗಿಲ್ಲ ಸಾಯಂಕಾಲನೇ ಬರ್ತೀನಿ ಅಂತ ಅಂದ ಕೂಡಲೇ ಆಗ ಇವ್ರಿಗೂ ಸಿಟ್ಟು ಬಂದಿತ್ತು. 1 ಏಟ್ ಬಿಡ್ತೀನಿ ಅಂತೀನಿ ಅಂದರು, ನೀವು ಕೊಡಲಿಲ್ಲ, ಸಾಯಂಕಾಲ ಕೊಡಲಿಲ್ಲ ಅಂದ್ರೆ ಹೊಡಿತೀನಿ ಅಂತಲೂ ಹೇಳಿದ್ರಂತೆ. ಹೊಡಿತೀನಿ ಅಂತಲೂ ಅಂದರು. ಇಷ್ಟು ಅಂತ ಇರಬೇಕಾದ್ರೇ ಆವಾಗ ಏನಾಯಿತು ಅಂತಂದರೆ, ಹೊಡಿತೇನೆ ಅಂತ ಹೇಳಿ ಸಿಟ್ಟು ಬಂತಲ್ಲ, ಒಂದು ಸರ್ತಿ ಸಿಟ್ಟು ತಡಿಲಿಕ್ಕಾಗದೆ ಒಂದು ಬಾರ್ಕೋಲಿತ್ತು, ಅದನ್ನು ಬೀಸಿದ್ರೆ ಎಲ್ಲಿ ತನ್ನ ಗಂಡನಿಗೆ ಏಟು ಬೀಳ್ತದೋ ಅಂತ ಹೆಂಡತಿ ಗಂಡನ ಸರಿಸಿ ಬಂದಂತೆ ಅವಳಿಗೆ ಏಟು ಬಿತ್ತು. ಪಾಪ ಕುಯ್ಯಿ ಅಂತ ಹತ್ತುಕೊಂಡು ಒಂದು ಸರ್ತಿ ಅಯ್ಯೋ ಅಂತ ಕೆಳಗೆ ಬಿದ್ದಂತೆ, ಮೂರ್ಛೆ ಬಂದು ಬಿದ್ದಂತೆ. ಆ ರಾಜನಿಗೂ ಬೇಜಾರಾಯಿತು. ಋಷಿಗಳು ಹೊಡೆದದ್ದು ಏನು ಅನ್ನೋ ಹಾಗಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಎಂಥ ಸ್ಥಿತಿ ಬಂತಲ್ಲ ಇದು ಅಂತ ಅಂದ್ಕೊಂಡ್ಲಂತೆ. ಇಷ್ಟು ಹೊಡೆದು ಮಾಡ್ತಿರಬೇಕಾದ್ರೆ ದೂರದಲ್ಲಿ ವಿಶ್ವೇದೇವತೆಗಳು ಅಂತಿದ್ರು ಕೆಲವರು. ಈ ಶ್ರಾದ್ದದಲ್ಲಿ ಅವರು ಪೂಜೆ ಮಾಡುತ್ತಾರೆ, ವಿಶ್ವೇದೇವತೆಗಳು ಅಂತ. ವಿಶ್ವೇದೇವತೆಗಳಿದ್ದರು. ಆ ವಿಶ್ವೇದೇವತೆಗಳೆಲ್ಲ ನೋಡಿ ವಿಶ್ವಾಮಿತ್ರರನ್ನು ಬೈದ್ರಂತೆ. ಎಂಥ ವಿಶ್ವಾಮಿತ್ರರು, ಒಂದು ದುಡ್ಡು ಕೊಡಲಿಲ್ಲ ಅಂತ ಹೆಣ್ಣು ಅಂತಲೂ ನೋಡದೆ ಹೊಡೆದಿದ್ದಾರಲ್ಲ ಇವರು, ಏನು ದುಡ್ಡು ಅಂತ ಹಪಹಪಿ ಇವರಿಗೆ ಅಂತ ಬೈದ್ರಂತೆ. ಬೈದು ಕೂಡಲೇ ವಿಶ್ವಾಮಿತ್ರರಿಗೆ ಗೊತ್ತಾದ ಕೂಡಲೇ ಸಿಟ್ಟು ಬಂತು. ಶಾಪ ಹಾಕಿದ್ರು, ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಹಾಕಿದ್ರು. ದೇವತೆಗಳಿಗೆ ಮನುಷ್ಯರಾಗೋದೇ ನರಕ ಅವರಿಗೆ, ಅಂದರೆ ಮನುಷ್ಯ ಜನ್ಮ ಹೇಗಿರುತ್ತದೆ ಅಂತ ಅರ್ಥ ಮಾಡಿಕೊಡ್ರಿ. ಅದಕ್ಕೆ ಹುಟ್ಟ್ರಿ ಎಂದು ಕೂಡಲೇ ಅವರು, ಅಯ್ಯೋ ನಿಮ್ಮ ರಹಸ್ಯ ಗೊತ್ತಿಲ್ಲದೆ ನಾವೇನೋ ಮಾತಾಡಿಬಿಟ್ವಿ, ನಮ್ಮನ್ನು ಕ್ಷಮ ಮಾಡ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಶಾಪ ಕೊಟ್ಟಿದ್ದು ವಾಪಸ್ ತಗೊಳ್ಳಿಕ್ಕಾಗಲ್ಲ, ಆಗಲೇಬೇಕು, ನೀವು ಹುಟ್ಟಬೇಕು. ಅದಕ್ಕೆ ಅವ್ರು ಕೇಳಿದ್ರಂತೆ, ಹುಟ್ಟುತ್ತೀವಿ, ಆದರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಂಸಾರದ ಬಂಧನ ನಮಗಾಗೋದ್ರೊಳಗೆ ನಾವು ಸಾಯಬೇಕು. ಅಂದರೆ ಮದುವೆ ಮಕ್ಕಳು ಇದೆಲ್ಲ ಇರಬಾರ್ದು, ಬ್ರಹ್ಮಚಾರಿಗಳಿದ್ದಾಗ ಸತ್ತು ಹೋಗಿಬಿಡ್ಬೇಕು ನಾವು. ಹಂಗೆ ಅನುಗ್ರಹ ಮಾಡ್ತೀನಿ ಅಂದರೆ ಮನುಷ್ಯರಾಗಿ ಹುಟ್ಟುತ್ತೀವಿ ಅಂದ್ರಂತೆ. ಆಯಿತು ಅಂತ ಅನುಗ್ರಹ ಮಾಡಿದ ಕೂಡಲೇ ಆಗ ಅವರು ಮನುಷ್ಯರಾಗಿ ಹುಟ್ಟಿದರು. ಅವರೇನೆ 5 ಜನ ಮಕ್ಕಳು. ಯಾರಿಗೆ ಅಂದರೆ ದ್ರೌಪದಿ ದೇವಿಯರಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ. ದ್ರೌಪದಿ ದೇವಿಯ ಮಕ್ಕಳು ಉಪಪಾಂಡವರು ಅಂತ ಏನು ಹೇಳ್ತಾರಲ್ಲ, ಆ ಉಪಪಾಂಡವರೆಲ್ಲ ಇವರೇನೆ, ಈ ವಿಶ್ವದೇವತೆಗಳು ಹುಟ್ಟಿ. ಅದಕ್ಕೆ ನೋಡ್ರಿ, ಅವ್ರು ಸತ್ತದ್ದು ಯಾವಾಗ ಅಂದರೆ ಮದುವೆ ಆಗಿರಲಿಲ್ಲ ಅವರಿಗೆ, ಆಗಲೇ ಸತ್ತು ಹೋಗ್ತಾರೆ. ಯಾಕೆ, ಮೊದಲು ಕೇಳ್ಕೊಂಡೇ ಹುಟ್ಟಿದ್ದಂಥವ್ರು, ಮದುವೆ ಆಗೋಕ್ಕಿಂತ ಮೊದಲೇ ಸಾಯಬೇಕು ಅಂತ ಕೇಳಿದ್ರು, ಹಾಗೆ ಸತ್ತರವರು. ಆಯಿತು, ಇದೆಲ್ಲ ಮುಗೀತು. ಆ ಕಡೆಯಿಂದ ದಕ್ಷಿಣೆ ವಿಷಯವಂತೂ ಬಿಡಲಿಲ್ಲ. ಸಾಯಂಕಾಲ ತನಕ ಕಾಯೋದು ಅಂತಾಯಿತು. ಅಷ್ಟರಲ್ಲಿ ಹೆಂಡತಿ ಕಣ್ಣೀರು ಹಾಕ್ಕೊಂಡು ಹೇಳಿದ್ಲಂತೆ. ಇಲ್ಲ ನೋಡ್ರಿ, ಒಂದು ಕೆಲಸ ಮಾಡಿ. ಏನು ಅಂದರೆ, ಈ ವಿಶ್ವಾಮಿತ್ರರು ನಮ್ಮನ್ನು ದುಡ್ಡು ಕೊಡಲಿಲ್ಲ ಅಂದರೆ ಬಿಡೋದಿಲ್ಲ. ಒಂದು ಕೆಲಸ ಮಾಡಿ, ನೀವು ಇವತ್ತು ಸಾಯಂಕಾಲ ಅವರಿಗೆ ದುಡ್ಡು ಕೊಡೋ ವ್ಯವಸ್ಥೆ ಮಾಡಿಬಿಡ್ತೀನಂತೆ. ಏನು, ನನ್ನನ್ನು ಮಾರಾಟ ಮಾಡ್ರಿ ಅಂತಂದಂತೆ.
ಛೇ, ಎಂಥ ಸ್ಥಿತಿ ಬಂತು ಅಂತ ಹರಿಶ್ಚಂದ್ರ ಒಮ್ಮೆ ಕುಸಿದು ಬಿದ್ದಂತೆ, ಕೆಳಗೆ ಕುಸಿದು ಬಿದ್ದು ಏನು ಮಾಡೋ ಹಾಗಿಲ್ಲ. ಅದಕ್ಕೆ ಹೆಂಡತಿಯನ್ನೇ ಮಾರಾಟಕ್ಕಿಟ್ಟು ಆಮೇಲೆ ಮಾರಾಟ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಯಾರೋ ಒಬ್ಬ ವೃದ್ಧ ಬ್ರಾಹ್ಮಣ ಬಂದನಂತೆ. ಬಂದವನು ಹೇಳಿದ್ನಂತೆ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಇಲ್ಲ, ಅಡಿಗೆ ಮಾಡ್ಲಿಕ್ಕೆ ಯಾರಿಲ್ಲ, ನಿನ್ನ ಹೆಂಡತಿನ ಕಳಿಸು, ನಾನು ಇಟ್ಕೊಳ್ತೀನಂತೆ, ಅವಳು ಅಡಿಗೆ ಮಾಡಿ ಹಾಕ್ಲಿ ನನಗೆ ಅಂತ ಹೇಳಿದಂತೆ. ಆಯಿತು ಅಂತ ಇಷ್ಟು ದುಡ್ಡು ಅಂತ ಕೊಟ್ಟು ಆ ಹೆಂಡತಿಯನ್ನು ಮಾರಾಟಕ್ಕೆ ತಗೊಂಡು ಹೋದ. ಕರ್ಕೊಂಡು ಹೋಗಬೇಕಾದ್ರೆ ಪಕ್ಕದಲ್ಲಿ ಒಂದು ಕೂಸಿತ್ತು ಅವರಿಗೆ, ರೋಹಿತ ಅಂತ ಅವನ ಹೆಸರು. ಆ ಕೂಸು ತಾಯಿಯ ಸೆರಗನ್ನು ಹಿಡಿದು ಗೊಳೋ ಅಂತ ಹತ್ತಂತೆ ಒಂದು ಸರ್ತಿ, ಅಮ್ಮ ನೀನಿಲ್ಲದೆ ಹೇಗಿರಲಿ ನಾನು ಅಂತ ಕಣ್ಣೀರು ಹಾಕಿತಂತೆ. ಕಣ್ಣೀರು ಹಾಕ್ತಾ ಇದ್ದಂತೆ ಆ ತಾಯಿ ಆ ಯಜಮಾನನ ಹತ್ರ ಹೋಗಿ ವೃದ್ಧ ಬ್ರಾಹ್ಮಣನ ಹತ್ರ ಕೇಳಿದ್ದಂತೆ, ತಾಯಿ ಇಲ್ಲದೆ ಮಗು ಬದುಕೋದು ಕಷ್ಟ, ಅದಕ್ಕೆ ಜೊತೆಗೆ ಅವನ್ನೂ ಕರ್ಕೊಂಡು ಬರಲ್ಲ ಅಂತ ಕೇಳಿದಂತೆ. ಕೇಳಿದ್ದಕ್ಕೆ ಆ ವೃದ್ಧ ಬ್ರಾಹ್ಮಣ ಹೇಳಿ, ನಿನಗೆ ಊಟಕ್ಕೆ ಹಾಕೋದಲ್ದೇನೆ ಅವನಿಗೆ ಬೇರೆ ಹಾಕ್ಬೇಕ ನಾನು ಅಂತ ಕೇಳಿ. ಅದಕ್ಕೆ ಅವಳು ಹೇಳಿದ್, ನನಗೆ ಹಾಕಿದ್ರಲ್ಲೇ ಅರ್ಧ ಅವನಿಗೆ ಕೊಟ್ಟು ಬದುಕ್ತೀನಿ ನಾನು, ಅವನು ಕರ್ಕೊಂಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ. ಇಂಥ ದೈನ್ಯ ಸ್ಥಿತಿ ಅವಳಿಗೆ. ಇಷ್ಟು ಮಾಡಿಕೊಂಡು ಹೋದ ಕೂಡಲೇ ಆ ಕಡೆಯಿಂದ ಇವನಿಗೆ ದಕ್ಷಿಣೆ ಕೊಟ್ಟರು, ದುಡ್ಡು ಬಂತು. ವಿಶ್ವಾಮಿತ್ರರು ಬಂದರು, ಕೊಡು ದುಡ್ಡು ಅಂದರು, ತಗೊಂಡು ಹೋದ್ರು. ಇನ್ನೂ ಕೂಡ ಸಾಲ ತೀರಲಿಲ್ಲ, ಇನ್ನೂ ಇತ್ತು ದಕ್ಷಿಣೆ ಕೊಡಬೇಕಾದ್ದು, ಇನ್ನೂ ಈ ಉಳಿದದ್ದನ್ನು ಯಾವಾಗ ಕೊಡ್ತೀವಿ ಅಂತಂದು. ಆಯ್ತು, ಹೆಂಡತಿನ ಮಾರಿದ್ದಾಯ್ತು. ಕಡೆಗೆ ಏನು ಮಾಡಿದ ಅಂದರೆ, ನನ್ನನ್ನು ಮಾರಾಟಕ್ಕೆ ಇಟ್ಟುಕೊಳ್ತೀನಿ ಅಂತ ಹೇಳಿ ತನ್ನನ್ನೇ ತಾನು ಮಾರಾಟ ಮಾಡ್ಕೊಂಡಂತೆ. ತನ್ನನ್ನು ತಾನು ಮಾರಾಟ ಮಾಡ್ಕೊಳ್ಬೇಕಾದ್ರೆ ಆವಾಗ ಹೇಗೆ ಮಾರಾಟ ಮಾಡಿದ ಅಂದರೆ, ಅದು ಮಾರಾಟ ಮಾಡಿದ್ದು ಯಾರಿಗೆ ಅಂತ ಹೇಳಿದರೆ, ಒಬ್ಬ ಸ್ಮಶಾನದ ಯಜಮಾನ. ಆ ಸ್ಮಶಾನವನ್ನು ನೋಡಿಕೊಳ್ಳುವಂಥ ಯಜಮಾನ, ಅವನಿಗೊಬ್ಬ ಕೆಲಸಗಾರ ಬೇಕಿತ್ತು. ಯಾಕೆ ಅಂದರೆ ಹೆಣ ಸುಡ್ಲಿಕ್ಕೆ ಬೇಕಿತ್ತಂತೆ. ಈ ಹೆಣ ಸುಡೋದು ಅಂತಂದರೆ, ಇವು ಯಾರಾದರೂ ಸತ್ತರೆ ಹೋಗಿ ಸ್ಮಶಾನ ತನಕ ಕರ್ಕೊಂಡು ಹೋಗಿ ಬೆಂಕಿ ಹಚ್ಚಿ ಬಂದುಬಿಡ್ತಾರೆ ಅಷ್ಟೇ. ಆಮೇಲೆ ಆ ದೇಹ ಎಲ್ಲ ಸರಿಯಾಗಿ ದಹನ ಆಗಬೇಕಲ್ಲ, ಆ ದಹನ ಆಗಲಿಕ್ಕೋಸ್ಕರ ಅಲ್ಲಿ ಕಾಯ್ಲಿಕ್ಕೆ ಒಬ್ಬ ಇರ್ತಾನಂತೆ ವ್ಯಕ್ತಿ. ಆ ಕೆಲಸವನ್ನು ಈ ಸತ್ಯ ಹರಿಶ್ಚಂದ್ರ ಮಾಡಿದಂಥ ಕೆಲಸವನ್ನು ಆ ಕೆಲಸ ಮಾಡಿಕೊಂಡು ಏನಂಥ ಕೆಲಸ ಮಾಡುತ್ತಿದ್ದಾನೆ. ಅಲ್ಲಿದ್ದಂತೆ ಎಷ್ಟೋ ವರ್ಷಗಳು ಕಳೆದು ಹೋಯ್ತಂತೆ. ಹಾಗೇನೆ ಆದರೂ ದಕ್ಷಿಣೆ ತೀರಿಸಿರಲಿಲ್ಲ. ಕಡೆಗೆ ಇವನೇನು ಸಂಪಾದನೆ ಮಾಡುತ್ತಿದ್ದ ಆ ದಕ್ಷಿಣೆ ಬಂದದ್ದನ್ನೆಲ್ಲ ವಿಶ್ವಾಮಿತ್ರರಿಗೆ ಕೊಡೋದು. ಹಿಂಗೆ ಇದ್ದ. ಒಂದು ದಿವಸ ಏನಾಯಿತು ಅಂದರೆ, ಅಲ್ಲಿಗೆ ಒಂದು ಮಗು ಸತ್ತು ಹೋಗಿತ್ತು. ಮಗುವನ್ನು ಎತ್ತುಕೊಂಡು ಒಬ್ಬ ಹೆಂಗಸು ಬಂದು ಆ ಹೆಂಗಸು ಗೊಳೋ ಅಂತ ಅಳುತ್ತಿದ್ದಾಳೆ. ಇವನು ಬಂದ ಸಹಜವಾಗಿ ಇವನು ಕೆಲಸ ಮಾಡೋದಕ್ಕೆ ಅಂತ ಬಂದು ನಿಂತಿರಬೇಕಾದ್ರೆ ಸರಿಯಾಗಿ ಇನ್ನೇನು ಮಾಡಬೇಕು, ಕೆಲಸ ಮಾಡಬೇಕು, ಆ ತಾಯಿ ಅಳುತ್ತಿದ್ದಾಳಂತೆ. ನಿಮ್ಮಪ್ಪ ಎಂಥ ವ್ಯಕ್ತಿ, ಅಯೋಧ್ಯಾಧಿಪತಿ ಆಗಿದ್ದ, ನಿತ್ಯವೂ ಕೂಡ ಎಷ್ಟು ಅಂದರೆ ಮಂತ್ರಗಳನ್ನು ಹೇಳಿ ನಿತ್ಯ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾ ಇದ್ದ ಮನೆಯಲ್ಲಿ. ಎಷ್ಟು ಮಂತ್ರಗಳನ್ನು ಹೇಳಿಸ್ತಿದ್ದ, ಎಷ್ಟು ಹೋಮಗಳನ್ನು ಮಾಡಿಸಿದ್ದಾನೆ, ಎಷ್ಟು ಹವನಗಳನ್ನು ಮಾಡಿಸಿದ್ದಾನೆ, ಎಷ್ಟು ಪೂಜೆ ಮಾಡಿಸಿದ್ದಾನೆ. ಏನು ಕತೆ, ಇಷ್ಟಾಯಿತು. ಇಷ್ಟಾದರೂ ಕೂಡ ನಿಮ್ಮಪ್ಪ ಅಂಥ ವ್ಯಕ್ತಿ ಆಗಿದ್ದರೂ ಕೂಡ ನಿನಗಿವತ್ತು ನೀನು ಸತ್ತಾಗ ನಿನಗೆ ಸಂಸ್ಕಾರ ಮಾಡುವಾಗ ಒಂದು ಮಂತ್ರ ಹೇಳಿ ಮಾಡ್ಲಿಕ್ಕಾಗ್ತಾ ಇಲ್ಲಲ್ಲ, ಮಂತ್ರಾಗ್ನಿ ಇಲ್ಲಲ್ಲ ನಿನಗೆ ಅಂತ ಬಡೋಂತ ದುಃಖಪಟ್ಟು ಅಳ್ತಾ ಇದ್ದಂತೆ. ಆ ಧ್ವನಿ ಕೇಳಿಸ್ತು. ಮುಖ ನೋಡಿದ್ರೆ ಗುರುತು ತಿಳಿಲಿಕ್ಕಾಗ್ತಾ ಇಲ್ಲ. ಧ್ವನಿ ಕೇಳಿಸ್ತು. ಹರಿಶ್ಚಂದ್ರ ಬಂದ, ನೋಡ್ತಾನೆ. ಯಾರು ಅಂತ ಕೇಳಿದ. ಇವನು ಯಾರು ಈ ವ್ಯಕ್ತಿ ಅಂದರೆ, ಅಯೋಧ್ಯಾಧಿಪತಿ ಸತ್ಯ ಹರಿಶ್ಚಂದ್ರ ಅಂತಿದ್ದಾನಲ್ಲ, ಅವನ ಮಗ ಅಂತ ಹೇಳಿದ. ಹೇಳಿದ ಕೂಡಲೇ ಆ ಹರಿಶ್ಚಂದ್ರ ಬೇರೆ ಯಾರು ಅಲ್ಲ, ನಾನು ಅಂತ ಇವನು. ಅವಾಗ ನಾನು ಬೇರೆ ಅಲ್ಲ, ನಿನ್ನ ಹೆಂಡತಿ ಅಂತ ಅವಳು. ನೋಡುವಾಗ ತನ್ನ ಮಗ ಹೋಗಿದ್ದಾನೆ. ಅನ್ನಿಸ್ತವನಿಗೆ, ಛೇ ಎಂಥ ಸ್ಥಿತಿ ಬಂತಲ್ಲ, ಎಂಥ ದುಸ್ಥಿತಿ. ಯಾಕೆ ಅಂದರೆ ಇವತ್ತಿಗೂ ಅಂಥ ಕಾಲ ಬಂದೋಗಿದೆ. ಅನೇಕ ಕಡೆಯಲ್ಲಿ ಕಡೆಯ ಪಕ್ಷ ಸತ್ತಾಗ ಯಾರಾದರೂ ಬಂದು ಒಂದು ಮಂತ್ರಾಗ್ನಿ ಹೇಳಲಿಕ್ಕೆ ಸಿಗೋದಿಲ್ಲ ಯಾರು ಕೂಡ. ಕೆಲವೊಂದು ಸರ್ತಿ ಅಂಥ ಸ್ಥಿತಿ ಇರ್ತದೆ. ಮಂತ್ರ ಹೇಳಬೇಕು, ಅಗ್ನಿ ಪ್ರತಿಷ್ಠೆ ಆಗಬೇಕು, ಮಾಡಬೇಕು, ಇದೇ ಆಗುವುದಿಲ್ಲಂತೆ, ಕಷ್ಟ ಆಗ್ತಿರ್ತದೆ. ಅಂಥ ಸ್ಥಿತಿ ಬಂತಲ್ಲ ನಿನಗೆ ಅಂತ ಹೇಳುತ್ತಾರೆ. ಎಂಥ ಸ್ಥಿತಿ ಬಂತು. ಅದಕ್ಕೆ ಕಡೆಗೆ ಅವನನ್ನು ಚಿತೆಗೇರಿಸಿ ನಿಶ್ಚಯ ಮಾಡಿದ್ನಂತೆ ಹರಿಶ್ಚಂದ್ರ. ಆ ಹೆಂಡತಿಗೂ ಹೇಳಿದ್ನಂತೆ, ಇಲ್ಲ ಒಂದು ಕೆಲಸ ಮಾಡೋಣಂತೆ, ಮಗ ಇದ್ದ ಅಂತ ನಾವಿದ್ವಿ, ಆ ಮಗನೇ ಹೊರಟೋದ ಅಂದ ಮೇಲೆ ಇನ್ನು ನಾವ್ಯಾಕೆ ಬದುಕಿರಬೇಕು, ನಾವು ಹೋಗಿಬಿಡೋಣ ಅಂತ
ಅವನ ಜೊತೆಗೆ ಸಹಗಮನ ಮಾಡೋಣ ಅಂತ ಅಂದ್ಕೊಂಡ್ರಂತೆ. ಆಯಿತು ಅಂತ ತಯಾರಿ ಮಾಡಿದರು, ಚಿತೆಗೇರಿಸಿದರು. ಇನ್ನೇನು ಸಾಯಬೇಕು ಅನ್ನುವಾಗ ಹರಿಶ್ಚಂದ್ರ ಹೇಳಿದ್ನಂತೆ, ಇಲ್ಲ, ಎಷ್ಟೇ ಆದರೂ ಕೂಡ ನನ್ನನ್ನು ಸಾಕ್ತಾ ಇರುವಂತಹದ್ದು ಈ ಸ್ಮಶಾನದ ಯಜಮಾನ, ಅವನ ಅಧೀನದಲ್ಲಿ ನಾನಿದ್ದೇನೆ. ನಾನು ಸಾಯಬೇಕಾದ್ರೆ ಅವನ ಪರ್ಮಿಷನ್ ತಗೊಳ್ಬೇಕು. ಅವನು ಹೇಳಿದ ಮಾತು ಕೊನೆ, ಸಾಯಬೇಕಾದ್ರೂ ಕೂಡ ಅವನ ಪರ್ಮಿಷನ್ ತಗೋಬೇಕು ನಾನು. ಅದಕ್ಕೆ ಹಾಗೇ ಸಾಯ್ಲಿಕ್ಕಿಲ್ಲ, ಅದಕ್ಕೆ ಅವನ ಪರ್ಮಿಷನ್ ತಗೊಂಡು ಬೇಕಾದ್ರೆ ಹೋಗಬಹುದು, ಅದಕ್ಕೆ ಕಾಯೋಣ ಅಂತ ಹೇಳಿದ್ನಂತೆ. ಅವನು ಬಂದ ಕೂಡಲೇ ನಾನು ಈಗ ಸಾಯ್ತೀನಿ ಅಂತಂದರೆ ಆಯಿತು ಪರವಾಗಿಲ್ಲ ಅಂತ ಅವನು ಪರ್ಮಿಷನ್ ಕೊಟ್ಬಿಟ್ನಂತೆ. ಕೊಟ್ಟರೆ ಇನ್ನೇನು ಸಾಯಬೇಕು ಅಂತ ಅಂದ್ಕೊಂಡು ಚಿತೆಗೆ ಏರಬೇಕು. ಅಷ್ಟರಲ್ಲೇನೆ ಏನಾಯ್ತಂತೆ, ಇಡೀ ದೇವಲೋಕದ ದೇವತೆಗಳೆಲ್ಲರೂ ಕೂಡ ಸ್ಮಶಾನದಲ್ಲಿ ಪ್ರತ್ಯಕ್ಷರಾದಂತೆ. ದೇವಲೋಕದ ದೇವತೆಗಳೆಲ್ಲ ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾಗಿ ನಿಂತು ಅವನಿಗೆ ಹೇಳಿದ್ರು, ಕೈ ಹಿಡಿದು ಹೇಳಿದ್ರಂತೆ, ಹರಿಶ್ಚಂದ್ರ, ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಇಷ್ಟೆಲ್ಲ ಮಾಡಿದ್ವಿ ವಿಶ್ವಾಮಿತ್ರರಿಗೂ. ಅಂದರೆ ನಿನಗೊಂದು ಕೀರ್ತಿ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ನಾವೇ ದೇವತೆಗಳು ವಿಶ್ವಾಮಿತ್ರರಿಗೆ ಹೇಳಿ ಮಾಡಿಸಿದ್ದು. ಆದರೆ ನೀನು ಈ ಸತ್ಯನಿಷ್ಠೆಯಲ್ಲಿ ನೀನೇ ಗೆದ್ದಿದ್ದಿ ಅಂದರು. ಯಾಕೆ ಅಂದರೆ ಎಷ್ಟು ಸತ್ಯನಿಷ್ಠೆ ಅಂದರೆ, ಈ ಕೆಲಸ ಮಾಡಿ ಆದರೂ ನಿಮ್ಮ ದಕ್ಷಿಣೆಯನ್ನು ಕೊಡ್ತೀನಿ ಅಂತ ನಿಂತುಕೊಂಡು ಕೊನೆಗೆ ಸಾಯೋ ಕಾಲ ಬಂದರೂ ಕೂಡ ಸತ್ಯವಾಗಿ ಸಾಯಬೇಕು ಅಂತ ಪರ್ಮಿಷನ್ ತಗೊಂಡು ಸಾಯ್ಲಿಕ್ಕೆ ರೆಡಿಯಾಗಿದ್ದೆ. ಇಂಥ ಕಾಲದಲ್ಲೂ ಕೂಡ ಇಷ್ಟು ಮೆರೆದಿದ್ದೀಯಲ್ಲೋ ನೀನು ಹರಿಶ್ಚಂದ್ರ. ಆದ್ದರಿಂದ ಬರೀ ಹರಿಶ್ಚಂದ್ರ ಅಲ್ಲ, ನೀನು ಇನ್ನು ಮುಂದೆ ಸತ್ಯ ಹರಿಶ್ಚಂದ್ರ ಅಂತ ಪ್ರಸಿದ್ಧನಾಗು ಅಂತ ವರ ಕೊಟ್ಟರಂತವನಿಗೆ. ವರ ಕೊಟ್ಟಾದ ಮೇಲೆ ಆಮೇಲೆ ಆ ಮಗನನ್ನು ಬದುಕಿಸಿದ್ರು ದೇವತೆಗಳು, ಎಲ್ಲರನ್ನ ಕರ್ಕೊಂಡು. ಆಮೇಲೆ ವಿಶ್ವಾಮಿತ್ರ ಹೇಳಿದರು, ನಿನಗೆ ಕೀರ್ತಿ ಬರಲಿ ಅಂತಲೇ ಮಾಡಿದ್ದು, ಈಗ ನೀನು ಅಯೋಧ್ಯ ಪಟ್ಟಣ ನೀನೇ ತಗೋ ಅಂತ ಮತ್ತೆ ಅವನಿಗೆ ಅಯೋಧ್ಯ ಪಟ್ಟಣವನ್ನು ಕೊಟ್ಟರಂತೆ. ಇದು ಹರಿಶ್ಚಂದ್ರ ಮಹಾರಾಜನ ಕಥೆ. ಬಹಳ ರೋಚಕವಾಗಿದೆ. ನಾನಿನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಇದನ್ನಿನ್ನು ಮಾರ್ಕಂಡೇಯ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ ಈ ಹರಿಶ್ಚಂದ್ರನ ಕಥೆಯನ್ನು. ಇಂಥವನು ಆದರೆ ಮೊದಲಿಗೆ ನೋಡುವಾಗ ಅವನು ಹರಿಶ್ಚಂದ್ರ ಅಲ್ವೇನೋ, ಸತ್ಯ ಹರಿಶ್ಚಂದ್ರ ಅಲ್ವೇನೋ ಅಂತಲೂ ಅನ್ನಿಸ್ತದೊಂದು ಸರ್ತಿ. ಯಾಕೆ ಅಂದರೆ ಮೊದಲು ಅವನಿಗೆ ಏನಾಗಿತ್ತು, ಮಗನೇ ಇರಲಿಲ್ಲ ಅವನಿಗೆ. ಈ ಮಗ ಏನು ರೋಹಿತ ಇದ್ದಾನೆ, ಅವನು ಹುಟ್ಟಿರಲಿಲ್ಲ, ಸಂತಾನ ಆಗಿರಲಿಲ್ಲ ಅವನಿಗೆ. ಸಂತಾನ ಆಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಯಾಗ ಮಾಡಿದ್ನಂತವನು, ಯಜ್ಞ, ವರ್ಣ ಮಂತ್ರಾಕವಾದಂಥ ಒಂದು ಯಜ್ಞವನ್ನು ಮಾಡಿದ್ನಂತೆ. ಯಜ್ಞ ಮಾಡುವಾಗ ಏನು ಮಾಡಿದ ಅಂದರೆ ವರುಣನನ್ನು ಕರೆದು ವರುಣನ ಪ್ರಾರ್ಥನೆ ಮಾಡಿದ್ನಂತೆ. ವರುಣನಿಗೆ ಹೇಳಿದ, ನನಗೊಂದು ಮಗ ಹುಟ್ಟಿದ್ರೆ ನಿನಗೆ ಬಲಿ ಕೊಡ್ತೀನಿ ಅನ್ನಂತೆ. ಏನು ಪೆದ್ದ ಅನ್ನಬೇಕಿಲ್ಲ ಅದು. ಮಗನ ಪಡೆಯೋದು ಯಾಕೆ, ಮಗನ ಜೊತೆಗೆ ಆರಾಮಾಗಿ ಇರಲಿಕ್ಕೆ. ಅದು ಬಿಟ್ಟು ಮಗ ಹುಟ್ಟಿದ್ರೆ ಅವನು ಬಲಿ ಕೊಡ್ತೀನಿ ಅಂತಂದ. ಇವನಿಗೆ ಏನು ಅಂದರೆ ಮೊದಲು ಹುಟ್ಲಿ ನೋಡೋಣ, ಹುಟ್ಟಿದ ಮೇಲೆ ದೇವರಿದ್ದಾನೆ ಅಂತ ಇವನಿಗೆ. ಸರಿ ಅಂತ ಹೇಳಿ ಇವನಿಗೆ ಮಗ ಹುಟ್ಟಿದ್ನಂತೆ. ಮಗ ಹುಟ್ಟಿದ್ರೆ ಹುಟ್ಟಿದ ಕೂಡಲೇ ಈ ಕಡೆ ಮಗ ಹುಟ್ಟಿದ, ಆ ಕಡೆಯಿಂದ ವರ್ಣ ಬಂದ ಬಲಿ ಕೊಡ್ತೀನಿ ಅಂದಿದ್ದೆಲ್ಲೋ ಕೊಡು ಅಂತ ನಿಂತಂತೆ. ನಿಂತರೆ ಏನು ಮಾಡಬೇಕು, ಹುಟ್ಟಿದ ದಿವಸ ಹೆಂಗೆ ಕೊಡೋದು? ಅದಕ್ಕೆ ಅವನು ಹೇಳಿದ, ಇಲ್ಲ ಬಲಿ ಕೊಡ್ಬೋದು, ಆದರೆ ಹುಟ್ಟಿದ ಕೂಡಲೇ ಕೊಡೋ ಹಾಗಿಲ್ಲ, ಮೈಲಿಗೆ ಇರ್ತದೆ ಜಾತಾ ಶೌಚ, ಆದ್ದರಿಂದ ಮೈಲಿಗೆ ಕಳಿಬೇಕು, ಮೈಲಿಗೆ ಕಳೆದ ಮೇಲೆ ಬೇಕಾದ್ರೆ ನಿಮಗೆ ಬಲಿ ಕೊಡ್ತೀನಿ ನಾನು ಅಂತ ಹೇಳಿ. ಸರಿ ಆಯಿತು ಅಂದರು. ಆಯಿತು ಅಂತ ಇವರು ಹೋಗಿ ಮೈಲಿಗೆ ಕಳೀತು. ಮತ್ತು ಇವರು ವರ್ಣ ಬಂದ ಕೂಡಲೇ ಕೇಳಿದ್ನಂತೆ. ಕೇಳಿದ, ಏನು ಬಲಿ ಕೊಡ್ತೀನಿ? ಅದಕ್ಕೆ ಅವನು ಮತ್ತೆ ಹೇಳಿದ, ಇಲ್ಲ ನಮಗೇನೋ ಮೈಲಿಗೆ ಕಳೀತು, ಆದರೆ ಮಗು ಏನಿದೆಯಲ್ಲ, ಮಗುವಿಗೆ ಮೈಲಿಗೆ ಕಳಿಬೇಕು ಅಂದರೆ 48 ದಿವಸ ಆಗಬೇಕು ಅಂತ, ಒಂದು ಮಂಡಲ ಆಗಬೇಕು. 48 ದಿವಸ ಆದಮೇಲೆ ಮೈಲಿಗೆ ಪೂರ್ಣ ಹೋಗ್ತದೆ, ಮಗು ಪೂರ್ಣ ಶುದ್ಧ ಆಗ್ತದೆ. ಸರಿ ಆಯಿತು ಅಂತ ಹೋದ. 48 ದಿವಸ ಕಳೀತು. ಮತ್ತೆ ಬಂದ, ಬಲಿ ಕೊಡು ಅಂತ. ಆಗ ಮತ್ತೆ ಹೇಳಿದ್ನಂತೆ, ಇಲ್ಲ ಬಲಿ ಕೊಡ್ತೀನಿ, ಅದರೊಂದು ಸ್ವಲ್ಪ ಏನು ಅಂತಂದರೆ ಮಗುವಿಗೆ ಇನ್ನೂ ಹಲ್ಲು ಬಂದಿಲ್ಲ, ಹಲ್ಲು ಬಂದ ಮೇಲೆ ಬೇಕಾದ್ರೆ ಬಲಿ ಕೊಡ್ತೀನಂತೆ, ಆವಾಗ ಇನ್ನೂ ಶುದ್ಧ ಆಗ್ತದೆ ಮಗು ಅಂತ ಹೇಳಿದ. ಸರಿ ಅಂತ ಹೋದ. ಹಲ್ಲು ಬಂತು, ವರುಣನು ಬಂದು ಕೇಳಿದ್ನಂತೆ, ಕೊಡೋ ಈಗಾದರೂ ಅಂದರೆ ಮತ್ತೆ ಹೇಳಿದ್ನಂತೆ, ಇಲ್ಲ ಹಂಗಲ್ಲ, ಇದಿನ್ನೂ ಹಲ್ಲು ಅಂತ ಹೇಳುತ್ತಾರೆ, ಆ ಹಲ್ಲು ಬಿದ್ದು ಹೊಸ ಹಲ್ಲು ಬರಬೇಕು, ಅವಾಗ ಕೊಡ್ತೀನಿ ಅಂತಂದಂತೆ. ಸರಿ ಮತ್ತಾಯಿತು ಅಂತ ಅದು ಹಲ್ಲು ಬಿತ್ತು, ಹೊಸ ಹಲ್ಲು ಬಂತು, ವರ್ಣನು ಬಂದ, ಮತ್ತೆ ಕೇಳ್ದ ಕೊಡು ಅಂತ. ಇಷ್ಟೇ ಕಾದಿಯಂತೆ, ಒಂದು ಉಪನಯನಕ್ಕೊಂದು ಅವಕಾಶ ಕೊಟ್ಟುಬಿಡು ಅಂತ. ಅದಕ್ಕೊಂದು ಅವಕಾಶ ಕೊಡು, ಆಮೇಲೆ ಕೊಟ್ಟುಬಿಡ್ತೀನಿ, ಬಲಿ ಕೊಟ್ಟುಬಿಡ್ತೀನಿ. ಆಯಿತು ಅಂತ ಹೇಳಿ ಏನು ಮಾಡಿದನಂತೆ, ಉಪನಯನ ಮಾಡಿದ. ಉಪನಯನದ ಕಾಲ ಬಂತು, ಉಪನಯನ ಮಾಡಿದ. ಇನ್ನು ವರುಣ ಬರ್ತಾನಿನ್ನ, ಅದು ಬರ್ತಾನೆ ಅಂತ ಈ ರೋಹಿತ ದೊಡ್ಡವನಾಗಿಬಿಟ್ಟಿದ್ದ. ಅವನಿಗೆ ಗೊತ್ತಾಗಿಬಿಡ್ತು
ಇನ್ನು ನಮ್ಮಪ್ಪ ತಡಿಲಿಕ್ಕಾಗುವುದಿಲ್ಲ, ಎಷ್ಟು ದಿವಸ ಅಂತ ಹಿಂಗೆ ಮುಂದೆ ಹಾಕ್ಲಿಕ್ಕಾಗ್ತದೆ, ಇವತ್ತು ನಾನು ಬಲಿ ಕೊಟ್ಟೇ ಬಿಡ್ತಾನೆ ಇವನು, ಅದಕ್ಕೆ ನಾನಿಲ್ಲಿ ಇರಬಾರ್ದು, ಇನ್ನು ನಾನು ಹೊರಡಬೇಕು ಅಂತ ಅಂದ್ಕೊಂಡು ಏನು ಮಾಡಿದ್ನಂತ ಅಲ್ಲಿಂದ ಓಡೋಗ್ಬಿಟ್ಟ ಇವನು ವರ್ಣ, ಈ ರೋಹಿತ ಓಡೋಗ್ಬಿಟ್ಟ. ರೋಹಿತ ಓಡಿ ಹೋದ ಕೂಡಲೇ ಆ ಕಡೆಯಿಂದ ಏನಾಯಿತು ಅಂತಂದರೆ ಆ ವರುಣ ಬಂದವನೇ ನೋಡ್ತಾನೆ, ಏನು ಮಗನ ದಾನ ನನಗೆ ಬಲಿ ಕೊಡ್ತೀನಿ ಅಂತಿದ್ದೀರ, ಎಲ್ಲಿ ಅಂತ ಕೇಳಿದರೆ ಅವನು ಹೇಳಿದ, ನಾನೇನು ಮಾಡಿ ಇದ್ರೆ ಕೊಡ್ತಿದ್ದೆ, ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ ಕೈ ಚೆಲ್ಲಿ ಕೂತ. ಏನು ಸಿಟ್ಟು ಬಂದು ಏನು ಮಾಡಿದ ವರುಣ ಅಂತಂದರೆ, ಜಲೋದರೋ ಭವ ಅಂತಂದು ಒಂದು ಸರ್ತಿ, ಅಂದರೆ ನೀನು ನನಗೆ ದಾನ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ, ಆದ್ದರಿಂದ ನೀರಿನ ದೇವತೆ ಅವನು, ಅದಕ್ಕೆ ನೀನು ಹೊಟ್ಟೆ ಒಳಗೆ ನೀರು ತುಂಬಿಕೊಳ್ಳಿ ಅಂತ ಉದರ ಅಂದರೆ ಹೊಟ್ಟೆ, ಜಲೋದರೋ ಭವ ಅಂದರೆ ಹೊಟ್ಟೆ ಒಳಗೆ ನೀರು ತುಂಬಿಕೊಳ್ಳೋ ರೋಗ ಬರಲಿ ನಿನಗೆ ಅಂತ ಶಾಪ ಹಾಕಿದ್ದಂತೆ. ಇಂಥ ಶಾಪ ಹಾಕಿದ ಕೂಡಲೇ ಅವನಿಗೆ ಹೊಟ್ಟೆಯಲ್ಲಿ ನೀರು ತುಂಬಲಿಕ್ಕೆ ಶುರುವಾಯಿತು. ಹಾಗೆಲ್ಲ ಹೋಗೋದು, ನೀರು ತೆಗೆಸ್ಕೊಳ್ಳೋದು, ಬರೋದು, ತೆಗೆಸ್ಕೊಳ್ಳೋದು, ಇಂಥ ಸಮಸ್ಯೆ ಅವನಿಗೆ. ಈ ಕಡೆ ರೋಹಿತ ನೋಡಿದ್ರೆ ಹೋಗಿದ್ದಾನೆ, ಇವನು ನೋಡಿದ್ರೆ ಎಲ್ಲ ಕಡೆಯಲ್ಲೂ ಕೂಡ ಓಡಾಡಿದಂತೆ. ಎಲ್ಲ ಕಡೆಯಲ್ಲೂ ಕೂಡ ಓಡಾಡಿದರೆ ಈ ಮಗ ಇವನು ಸಿಗ್ತಾ ಇಲ್ಲ. ಆದರೆ ಎಲ್ಲೋ ಹೋದಾಗ ದಾರಿಯಲ್ಲಿ ಒಬ್ಬ ಋಷಿಗಳು ಸಿಕ್ಕಿದ್ರಂತೆ ರೋಹಿತನಿಗೆ. ಆ ಋಷಿಗಳ ಆಶ್ರಮದಲ್ಲಿ ಹೋದನಂತೆ. ಆ ಋಷಿಗಳ ಆಶ್ರಮದಲ್ಲಿ ಹೋದಾಗ ಅವನ ಹೆಸರು ಅಜೀಗರ್ತ ಅಂತ, ಅವನ ಹೆಸರು ಅಜೀಗರ್ತ ಅಂತ ಒಬ್ಬ ಋಷಿ. ಆ ಅಜೀಗರ್ತ ಅನ್ನುವಂಥ ಋಷಿ ಅವರ ಆಶ್ರಮದಲ್ಲಿ ಹೋದಾಗ ಅಜೀಗರ್ತನಿಗೆ 3 ಜನ ಮಕ್ಕಳಿದ್ರಂತೆ. ಇವನೇನು ಹೇಳಿದ ಅಂದರೆ, ರೋಹಿತ ಹೋಗಿ ಹೇಳಿದ್ನಂತೆ, ಈ ಥರ ನಮ್ಮಪ್ಪ ಬಲಿ ಕೊಡ್ತೀನಿ ಎಂದಿದ್ದ, ಅದಕ್ಕೆ ವರುಣ ಬಂದು ಬಲಿಗೆ ನಿಂತಿದ್ದಾನೆ, ನನಗಿನ್ನು ಬದುಕಬೇಕು ಅಂತ ಆಸೆ ಇದೆ, ನೋಡಿದ್ರೆ ನಾನು ಬಲಿ ಆಗಬೇಕಾಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ನಂತೆ. ಅದಕ್ಕೆ ಈ ಅಜೀಗರ್ತ ಋಷಿಗಳೇನು ಹೇಳಿದರು, ನೋಡು ಒಂದು ಕೆಲಸ ಮಾಡೋಣ, ನನಗೆ 3 ಜನ ಮಕ್ಕಳಿದ್ದಾರೆ. ಆ 3 ಜನ ಮಕ್ಕಳಲ್ಲಿ ಒಬ್ಬನನ್ನು ನಾವೇ ಕೊಟ್ಬಿಡ್ತೀವಿ ಬಲಿ ಅಂತ, ನಿನ್ನ ಬದಲಾಗಿ ಅವನು ಕೊಡೋಣ ಅಂತ, ಆದರೆ ನಮಗೊಂದಷ್ಟು ದಕ್ಷಿಣೆ ಕೊಡಬೇಕು ಅಂತೇಳಿ. ಆಯಿತು ಅಂತಂದು ಅದಕ್ಕೆ ಯಾವ ಮಗನನ್ನು ಬಲಿ ಕೊಡೋದು ಅಂದಾಗ ಅಜೀಗರ್ತ ಹೇಳಿದ್ನಂತೆ, ನನಗೆ ನನ್ನ ಹಿರಿಯ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಆದ್ದರಿಂದ ಅವನು ಕೊಡ್ಲಿಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ. ತಾಯಿ ಹೇಳಿದ್ಲು, ಕೊನೆಯ ಮಗನ ಮೇಲೆ ನನಗೆ ಪ್ರೀತಿ ಜಾಸ್ತಿ ಅಂತ ಅವಳು ಹೇಳಿದ್ದಂತೆ, ನನಗೂ ಇಚ್ಛೆ ಇಲ್ಲ. ಈ ಮಧ್ಯದಲ್ಲಿ ಇರ್ತಾರಲ್ಲ ಎಡಬಿಡಂಗಿ ಇದ್ದಾಗ ಯಾರೂ ಬೇಕಾಗಿಲ್ಲ ಅವಕ್ಕೆ, ಅದಕ್ಕೆ ಈ ಮಧ್ಯದಲ್ಲಿ ಅವನು ಕಳಿಸ್ಕೊಡು ಅಂತಂದ್ರೆ ಸರಿ ಅಂತ ಮಧ್ಯದಲ್ಲಿದ್ದವನು ಕಳಿಸಿದ್ರಂತ. ಪಾಪ ಅದು ಕಳಿಸಿದ್ರೆ ಅವನ ಹೆಸರೇನು ಶುನಶ್ಶೇಪ ಅಂತ ಹೆಸರು, ಅವನು ಶುನಶ್ಶೇಪ ಅಂತ. ಆ ಶುನಶ್ಶೇಪ ಅನ್ನುವಂಥ ಋಷಿ ಅವರು ಪಾಪ ಸಣ್ಣ ಹುಡುಗ ಹೋದ್ರಂತೆ, ಇವನನ್ನೇ ಬಲಿ ಕೊಡೋದು. ಆಯಿತು ಅಂತ ಬಲಿಗೆ ಅಂತ ಮನೆಗೆ ಹೋಗಿ ಅವನು ರೋಹಿತ ಬಂದು ಇವನನ್ನು ಬಲಿ ಕೊಡ್ರಿ ಅಂತೆಲ್ಲ ವ್ಯವಸ್ಥೆ ಮಾಡಿಬಿಟ್ಟ. ದುಡ್ಡು ಕೊಟ್ಟು ಕಳಿಸಿದ ಅಜೀಗರ್ತ ಋಷಿಗಳಿಗೆ. ವರುಣನ ಕರೆಸಿದ್ರಂತೆ, ನಿನಗೆ ಬಲಿ ಬೇಕಲ್ಲ ಮಾರೆ, ಬಾ ಕೊಡ್ತೀವಿ ಅಂತ ಹೇಳಿ ಇವನನ್ನೇ ಶುನಶ್ಶೇಪ ಋಷಿಗಳನ್ನೇ ನಿಲ್ಲಿಸೋದು ಅಂತ ಮಾಡಿ. ಆದರೆ ಬರುವಾಗ ದಾರಿಯಲ್ಲಿ ಒಂದು ಕಡೆ ಏನಾಗಿತ್ತು, ಶುನಶ್ಶೇಪ ಋಷಿಗಳಿಗೆ ಇನ್ನೊಂದು ಆಶ್ರಮದಲ್ಲೆಲ್ಲೋ ಹೋಗಿದ್ದಂತೆ. ಅಲ್ಲೊಬ್ಬ ಋಷಿಗಳಿದ್ದರು. ಆ ಋಷಿಗಳೇನು ಮಾಡಿದ್ರಂತೆ, ಬಲಿ ಕೊಡ್ತಾರೆ ನನ್ನನ್ನು, ನಾನು ಯಾರಿಗೂ ಬೇಡವಾದವನಾಗಿದ್ದೀನಿ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ಅಂದಾಗ ಆ ಋಷಿಗಳೆಲ್ಲ ಸೇರಿ ಒಂದು ಮಂತ್ರೋಪದೇಶ ಮಾಡ್ತೀವಿ ಅಂತ ಮಂತ್ರೋಪದೇಶ ಮಾಡಿದ್ರಂತೆ. ಬಲಿಪೀಠದಲ್ಲಿ ಕೂತಾಗ ನೀನು ಈ ಮಂತ್ರ ಹೇಳಿದರೆ ವರುಣ ನಿನ್ನನ್ನು ಬಲಿ ತಗೊಳ್ಳಲ್ಲ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಆ ಮಂತ್ರ ಎಲ್ಲ ಉಪದೇಶ ಪಡ್ಕೊಂಡು ಬಂದ ಕೂಡಲೇ ಆಮೇಲೆ ಏನಾಯಿತು, ಇಲ್ಲಿಗೆ ಬಂದಾದ ಮೇಲೆ ಬಲಿಪೀಠದಲ್ಲಿ ಕೂಡಿಸಿದರು ಶುನಶ್ಶೇಪರನ್ನು ಬಲಿಪೀಠದಲ್ಲಿ ಕೂಡಿಸಿ ಇನ್ನೇನು ಅವನಿಗೆ ಬಲಿ ಕೊಡಬೇಕು ಅನ್ನೋಷ್ಟೊತ್ತಿಗೇನೆ ಇದ್ದಕ್ಕಿದ್ದಾಗೆ ಮಂತ್ರ ಹೇಳಿದ ಇವನು. ಓಂ ನಮಃ ಪ್ರತೀಚ್ಛೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ಓಂ ತತ್ವಾಯಾಮಿ ಬ್ರಹ್ಮಾಣ ವಂದಾಮಾನಸ್ತದಾ ಶಾಸ್ತೆ ಯಜಾಮಾನೋ ಹವಿರ್ಭೇಹಿ ಅಹೇಳಮಾನೋ ವರುಣೇಹ ಬೋಧ್ಯುರುಷಂ ಸಮಾನ ಆಯು ಪ್ರಮೋಷಿ. ಈ ಮಂತ್ರಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿ. ಆ ಮಂತ್ರ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ವರುಣದೇವರು ಪ್ರತ್ಯಕ್ಷರಾಗಿ ನಿಂತು ನನ್ನ ಮಂತ್ರದಿಂದ ನನ್ನನ್ನು ಕೊಂಡಾಡಿದ್ರಿಂದ ನೀನು ನನಗೆ ಬಲಿ ಆಗೋದು ಬೇಡ, ನಿನಗೆ ಅನುಗ್ರಹ ಮಾಡ್ತೀನಿ, ನೀನು ವೇದ ಮಂತ್ರಗಳ ದ್ರಷ್ಟಾರನಾಗು ಅಂತ ಅನುಗ್ರಹ ಮಾಡಿದ್ರಂತೆ. ಆಮೇಲೆ ಹರಿಶ್ಚಂದ್ರನಿಗೆ ಜಲೋದರ ರೋಗ ಅದು ವಾಸಿಯಾಗಲಿ ಅಂತ ಹೇಳಿದಂತೆ. ತೃಪ್ತಿ ಆಗಿಬಿಡ್ತು ಸ್ತೋತ್ರ ಮಾಡಿದ್ರಿಂದ. ಆಯಿತು ಅಂತ ದೇವತೆ, ಆ ವರುಣ ದೇವತೆ ಎಲ್ಲ ಅನುಗ್ರಹ ಮಾಡಿ ಹೋದನಂತೆ.
ಅಂತೂ ಹರಿಶ್ಚಂದ್ರ ಮಗ ಹುಟ್ಟೋಕ್ಕಿಂತ ಮೊದಲು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದ. ಮಗ ಹುಟ್ಟಿ ಆದ ಮೇಲೆ ತನ್ನ ಸತ್ಯನಿಷ್ಠೆಯನ್ನು ಕಾಪಾಡಿಕೊಳ್ಳಕ್ಕೆ ಅಂತ ಹೇಳಿಬಿಟ್ಟು ಇನ್ನೇನೇನೋ ಕಷ್ಟಗಳನ್ನು ಪಟ್ಟಂತೆ. ಇದು ಈ ಹರಿಶ್ಚಂದ್ರನ ಕಥೆ ಅಂತ ಹೇಳ್ತಾರೆ. ಆಮೇಲೆ ಈ ಹರಿಶ್ಚಂದ್ರ ಆದ ನಂತರ ಅವನಿಗೆ ರೋಹಿತನ ವಂಶದಲ್ಲಿ ಮುಂದೆ ಏನಾಗುತ್ತೆ ಅಂದರೆ, ರೋಹಿತನ ವಂಶದಲ್ಲಿ ಬಾಹುಕ ಅಂತ ಒಬ್ಬ ರಾಜ ಬರ್ತಾನೆ. ಬಾಹುಕ ಅಂತ ರೋಹಿತನ ವಂಶದಲ್ಲಿ ಬಂದಂಥ ವ್ಯಕ್ತಿ. ಆ ರೋಹಿತನ ವಂಶದಲ್ಲಿ ಬಂದಂಥ ವ್ಯಕ್ತಿ ಬಾಹುಕ. ಆ ಬಾಹುಕ ಅವನಿಗೇನು ಅಂತಂದರೆ, ಅವನಿಗೆ 100 ಜನ ಹೆಂಡಂದ್ರಿದ್ರು. ಅವನಿಗೆ 100 ಜನ ಹೆಂಡಂದ್ರು. ಆದರೆ 100 ಜನ ಹೆಂಡಂದ್ರಿದ್ರೂ ಕೂಡ ಮಕ್ಕಳಾಗಿರಲಿಲ್ಲ ಅವನಿಗೆ. ಆದರೆ ಇವನೇನು ಮಾಡಿದ್ದ ಅಂದರೆ, ಕೆಲವು ವ್ಯಸನಕ್ಕೆ ಒಳಗಾಗಿದ್ದಂತೆ. ವ್ಯಸನ ಅಂದ್ರೇನು, ಬೇರೆ ಬೇರೆಯವ್ರ ಜೊತೆಗೆಲ್ಲ ಸೇರ್ಕೊಂಡ್ಬಿಟ್ಟಿದ್ದ. ಕೆಲವರೆಲ್ಲ ಇದ್ದರು, ಯವನರು, ಹೈಹಯರು, ಯಹೂದಿಗಳು ಅಂತೆಲ್ಲ ಇದ್ದರು ಕೆಲವರು. ಅವರುಗಳ ಜೊತೆಗಳಿಗೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಂತೆ. ಅವ್ರ ಜೊತೆಗೆ ಸೇರ್ಕೊಂಡಿದ್ರಿಂದ ಈ ಬಾಹುಕನನ್ನು ಏನು ಮಾಡಿದ್ರಂತೆ, ಅವರೆಲ್ಲ ಸೇರಿಕೊಂಡು, ಹೈಹಯರು ಅವರು ಇವರೆಲ್ಲ ಸೇರಿಕೊಂಡು ಇವನ ಹತ್ರ ಇದ್ದ ಸಂಪತ್ತನ್ನೆಲ್ಲ ಕಸಕೊಂಡು ಇವನನ್ನು ಹೊಡೆದು ಕಳಿಸಿದ್ರಂತೆ. ಆ ಹೊಡೆದು ಕಳಿಸಿದ್ರೆ ಏನಾಯಿತು, ಅಲ್ಲಿಂದ ಅವನೇನು ಮಾಡಿದ್ನಂತೆ, ಕಾಡಿಗೆ ಹೋದನಂತೆ. ಬಾಹುಕ ಹೆಂಡಂದ್ರನ್ನೆಲ್ಲ ಕಟ್ಟಿಕೊಂಡು ಕಾಡಿಗೆ ಹೋದ. ಆಗ ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಅದರಲ್ಲಿ ಎಲ್ಲ ಹೆಂಡಂದ್ರಲ್ಲಿ ಒಬ್ಬ ಹೆಂಡತಿ ಬಂದು, ಆ ಹೆಂಡತಿಯನ್ನು ಕರ್ಕೊಂಡು ಹೋದರೆ ಆ ಕಾಡಿನಲ್ಲಿ ಏನಾಯಿತು, ದೂರದ ತನಕ ಹೋಗಿ ಆದಮೇಲೆ ಆ ಕಾಡಲ್ಲಿ ಏನಾಯ್ತಂತೆ, ಇವನಿಗೆ ಗೊತ್ತಿಲ್ಲದೆ ಇವನಿಗೇನೋ ರೋಗ ರುಜಿನ ಮಾಡಬಾರ್ದು ಕೆಲಸ, ವ್ಯಸನಕ್ಕೊಳಗಾಗಿದ್ದ. ಏನೇನೋ ಕುಡಿಯೋದು, ಏನೇನೋ ತಿನ್ನೋದು ಮಾಡ್ತಿದ್ದ. ರೋಗ ಬಂತು, ಸತ್ತ ನಂತರ ಏನಾಯಿತು, ಅಲ್ಲಿ ಏನು ರಾಣಿ ಇದ್ಲು, ಆ ಮಹಾರಾಣಿನೂ ಕೂಡ ಗಂಡನ ಜೊತೆಗೆ ಸಹಗಮನ ಮಾಡಬೇಕು ಅಂತ ಅವಳು ತಯಾರಿ ಆದ್ಲಂತೆ. ಅವಳು ತಯಾರಿ ಮಾಡಿಕೊಳ್ತಾ ಇದ್ದಂತೇನೆ ಆಗೇನಾಯಿತು ಅಂತಂದರೆ, ಆಕೆಗೆ ಆಗ ಅವಳಿನ್ನು ಗರ್ಭವತಿ ಇದ್ದಂಥವಾಗ, ಗರ್ಭಿಣಿಯಾಗಿ ಅವಳು ಮಾಡ್ಲಿಕ್ಕೆ ಹೋಗಿದ್ಲು. ಆವಾಗ ಔರ್ವ ಅಂತ ಒಬ್ಬ ಋಷಿಗಳು, ಆ ಔರ್ವ ಅನ್ನುವಂಥ ಋಷಿಗಳು ಬಂದರು. ಆ ಋಷಿಗಳು ಬಂದು ಹೇಳಿದ್ರಂತೆ ಅವಳಿಗೆ, ನೀನು ಸಾಯಬೇಡ, ನಿನ್ನ ಮಗು ಇದೆ ಒಳಗಡೆ, ಆದ್ದರಿಂದ ಆ ಮಗುವನ್ನು ರಕ್ಷಣೆ ಮಾಡಬೇಕು, ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ನೀನು ಇದರಿಂದ ಸಮಸ್ಯೆ ಆದರೆ ಕಷ್ಟ, ಅದರಿಂದ ಆಗೋದು ಬೇಡ, ಆ ಮಗುವಿನಿಂದ ನಿನ್ನ ವಂಶ ಅನ್ನೋದು ಬೆಳೀಲಿ ಅಂತ ಔರ್ವ ಋಷಿಗಳು ಹೇಳಿ ತಡೆದು ಕೂಡಲೇ ಆಯಿತು ಅಂತ. ಆದರೆ ಇನ್ನು 100 ಜನದಲ್ಲಿ 99 ಮಂದಿ ಇದ್ರಲ್ಲ ಸವತಿಯರೆಲ್ಲರೂ ಕೂಡ, ಆ ಎಲ್ಲ ಸವತಿಯರಿಗೂ ಕೂಡ ಸವತಿ ಮಾತ್ಸರ್ಯ ಬಂತಂತೆ. ಸವತಿ ಮಾತ್ಸರ್ಯ ಇದ್ದೇ ಇರ್ತದೆ. ಹಾಗಾಗಿ ಆ ಸವತಿ ಮಾತ್ಸರ್ಯ ಬಂತಂತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ತಮಾಷೆಗೆ ಹೇಳ್ತಿರ್ತಾರೆ ಕೆಲವೊಮ್ಮೆ, ಸವತಿ ಅಂತಂದ್ರೇ ಮಾತ್ಸರ್ಯ ಅಂತ. ಅದಕ್ಕೆ ಗಂಡಂದ್ರೆ ಎಲ್ಲಿಯಾದರೂ ಕೂಡ ಸಂತೆ ಇರ್ತದಲ್ಲ, ಶನಿವಾರ ಸಂತೆ ಅಂತ ಬಂದರೆ ಸೌತಿಕಾಯಿ ತರ್ತೀನಿ ಅಂದರೆ ಸಿಟ್ಟು ಬರ್ತಿರ್ತದಂತ. ಎಲ್ಲಿ ಸೌತಿನೇ ತರ್ತಾರೋ ಅಂತೇಳಿ, ಅದಕ್ಕೆ ಅದು ಹೇಳೋದೇ ಇಲ್ಲ ಗಂಡಂದ್ರು ಅಂತ ಹೇಳ್ತಾರಂತೆ. ಕುಕುಂಬರ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ, ಇನ್ನು ಬೇರೆ ಹೇಳ್ಬಿಡ್ತಾರಂತೆ, ಹಿಂಗೆಲ್ಲ ಮಾಡ್ತಾರೆ. ಹಾಗೆ ಆ ಥರ ಅಂದರೆ ಆ ಸವತಿಯರಿಗೆಲ್ಲ ಮಾತ್ಸರ್ಯ ಬಂತು. ಮಾತ್ಸರ್ಯದಿಂದ ಏನು ಮಾಡಿದಂತೆ, ಅವರೆಲ್ಲ ಸೇರಿಕೊಂಡು ಇವಳ ಗರ್ಭದಲ್ಲಿ ಕೂಸು ಹುಟ್ಟುತ್ತಾ ಇದೆಯಲ್ಲ, ಅದು ಹುಟ್ಟಬಾರದು, ಅದು ಸಾಯಬೇಕು ಅಂತ ಗರ್ಭಕ್ಕೆ ವಿಷ ಹಾಕಿದ್ರಂತೆ. ಗರ್ಭದಲ್ಲಿರುವಂಥ ಕೂಸೆ ಹೊಟ್ಟೆಯಲ್ಲೇ ಸತ್ತೋಗಿಬಿಡಬೇಕು ಅಂತ ಗರ್ಭಕ್ಕೇನೆ ಆ ವಿಷ ಹಾಕಿದ್ರಂತೆ. ಗರ್ಭದಲ್ಲಿ ಆ ಗರ್ಭದಲ್ಲಿ ವಿಷ ಹಾಕಿದರೆ ಮಗು ಸಾಯಬೇಕು. ವಿಷಯ ಗೊತ್ತಾಯಿತು ಔರ್ವ ಋಷಿಗಳಿಗೆ ಗೊತ್ತಾದ ಕೂಡಲೇ ಆ ವಿಷ ಇದೆ ಅಲ್ವಾ, ಆ ಮಗುವಿಗೆ ವಿಷ ಹಾಕಿದರೂ ಕೂಡ ಅದು ಸಾಯಬಾರದು, ವಿಷದಿಂದ ಸಹಿತವಾಗಿ ಅದು ಹುಟ್ಟಬೇಕು, ಮಗು ಸಾಯಬಾರದು ಅಂತ ಅದಕ್ಕೊಂದು ವರ ಕೊಟ್ಟರಂತೆ. ಆಗ ಅದರಿಂದ ಹುಟ್ಟಿರುವಂಥ ಮಗು ಏನಿದೆಯಲ್ಲ, ಆ ಮಗುವಿಗೇನೆ ಸಗರ ಅಂತ ಹೆಸರಿಟ್ಟರಂತೆ. ಸಗರ ಅಂದರೆ ಗರ ಅಂದರೆ ಸಂಸ್ಕೃತದಲ್ಲಿ ವಿಷ ಅಂತ ಅರ್ಥ. ಸಗರ ಅಂತ ಹೇಳಿದರೆ ವಿಷದಿಂದ ಸಹಿತನಾಗಿ ಹುಟ್ಟಿದ್ದು, ಆದ್ರಿಂದಾಗಿ ಆ ಮಗುವಿಗೆ ಸಗರ ಅಂತ ಹೆಸರಂತೆ. ಹೀಗೆ ಅವನೇ ಮುಂದೆ ಸಗರ ಚಕ್ರವರ್ತಿ ಅಂತ ಪ್ರಸಿದ್ಧಿಯನ್ನು ಪಡೀತಾನೆ. ಅವನೇನು ಮಾಡಿದ ಅಂತಂದರೆ, ಅವರ ತಂದೆಯನ್ನು ಹೊಡೆದು ಎಲ್ಲ ಮಾಡಿದ್ರಿಂದಾಗಿ ಅವ್ರನ್ನ ಎಲ್ಲರನ್ನೂ ಕೂಡ ಏನು ಹೈಹಯರು ಅವರೆಲ್ಲ ಇದ್ದರು. ಆ ಮಹಾ ಕೀರ್ತಿವಂತ, ಇವನು ದೊಡ್ಡ ಕೀರ್ತಿವಂತ. ಇವನೇನು ಮಾಡಿದ ಅಂದರೆ ಎಲ್ಲರನ್ನೂ ಕೂಡ ಹೊಡೆದೋಡಿಸಿದಂತೆ. ಇವನೇ ಚೆನ್ನಾಗಿ ಅವನ ಪಟ್ಟಣವನ್ನು ಮತ್ತೆ ಪಡೀಲಿಕ್ಕೋಸ್ಕರವಾಗಿ ಅವರ ಜೊತೆಗೆಲ್ಲ ಹೋರಾಟವನ್ನು ಮಾಡಿ ಒಳ್ಳೆ ರಾಜ್ಯವನ್ನು ಪಡೆದಂತೆ. ಮತ್ತೆ
ಆ ರಾಜ್ಯವನ್ನ ಪಡೆದಾದ ಮೇಲೆ ಔರ್ವೇಣ ಜಾನತ ಆತ್ಮಾನಂ ಪ್ರಜಾವಂತಂ ನಿವಾರಿತ. ಇದೆಲ್ಲ ಆದ ನಂತರ ಏನಾಯ್ತಂತೆ, ಮುಂದೆ ಇವನು ಅಯೋಧ್ಯ ವಾಸಿನ ಸರ್ವೇ ಬಾಲಕಾನ್ ಪುನರಾಗತಾನ್, ಇವನು ವಾಸ ಮಾಡಿಕೊಂಡಿದ್ದ. ಆಗ ಇವನಿಗೇನಾಯಿತು ಅಂತಂದ್ರೆ ಎರಡು ಮದುವೆ ಆಯ್ತಂತೆ. ಎರಡು ಮದುವೆ, ಒಬ್ಬಳ ಹೆಸರು ಸುಮತಿ ಅಂತ, ಇನ್ನೊಬ್ಬಳ ಹೆಸರು ಕೇಶಿನಿ ಅಂತ. ಇಬ್ಬರನ್ನ ಮದುವೆ ಮಾಡಿಕೊಂಡ. ಇಬ್ಬರನ್ನ ಮದುವೆ ಮಾಡಿಕೊಂಡಾಗ ಅದರಲ್ಲಿ ಏನಾಯಿತು ಅಂತಂದ್ರೆ, ಈ ಇಬ್ಬರಲ್ಲಿ ಮೊದಲನೆಯವಳು ಸುಮತಿ ಏನಿದ್ದಾಳೆ, ಆ ಸುಮತಿ ಅವಳಿಗೆ 60,000 ಜನ ಮಕ್ಕಳು ಹುಟ್ಟಿದ್ರಂತ ಅವಳಿಗೆ. ಯೋಚನೆ ಮಾಡ್ರಿ ಹೇಗೆ, ಅದೆಲ್ಲ ಬಹಳ ವಿಚಾರ ಮಾಡಿದ್ರು ಕಷ್ಟ. ಹಂಗೆಲ್ಲ ಅಂದ್ರೆ ಆ ಮಹಾತಾಯಿ ಹೇಗಿರಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನರ್ಥ ಅಂದ್ರೆ ಅದೆಲ್ಲ ಸೃಷ್ಟಿಯ ವಿಪುಲವಾದ ಕಾಲ. ಅದು ಸೃಷ್ಟಿಯ ವಿಪುಲವಾದ ಕಾಲ ಆದ್ರಿಂದಾಗಿ ಅಷ್ಟು ಜನ ಮಕ್ಕಳು ಹುಟ್ಟಿದ್ರಂತೆ. ಅದು ಏನಾಯಿತು ಅಂತಂದ್ರೆ, ಅದು ಒಳಗಡೆಯಲ್ಲಿ ಒಂದು ಗರ್ಭ ಇತ್ತಂತೆ. ಒಂದು ಗರ್ಭ ಇತ್ತು, ಅದು ಸೋರೆಕಾಯಿ ಇದ್ದಂತೆ ಇತ್ತಂತೆ ಗರ್ಭ ಎನ್ನುವಂಥದ್ದು. ಅದು ಏನಾಗಿಬಿಡ್ತು, ಒಂದು ಸರ್ತಿ ಇವಳೇನು ಮಾಡಿದ್ದಂತೆ, ತನ್ನ ಗರ್ಭವನ್ನು ಒಮ್ಮೆ ಹೊಡ್ಕೊಂಡಂತೆ, ಕಲ್ಲಿನಿಂದ ಹೊಡ್ಕೊಂಡಂತೆ. ಕಲ್ಲಿಂದ ಹೊಡ್ಕೊಂಡದ್ರಿಂದ ಅದು ಪುಡಿ ಪುಡಿಯಾಗಿ 60,000 ಆಯ್ತಂತೆ. ಆದ ನಂತರ ಅದನ್ನೇನು ಮಾಡಿದ್ರು ಅಂದರೆ ಋಷಿಗಳು, ಅವ್ರವ ಋಷಿಗಳು ಬಂದು ಅದನ್ನ ಗೋಘೃತ ಅಂದರೆ ಹಸುವಿನ ತುಪ್ಪವನ್ನ ಮಡಿಕೆಗಳಲ್ಲಿ ತುಂಬಿ, ಆ ಗರ್ಭ ಇನ್ನು 9 ತಿಂಗಳಾಗಿರಲಿಲ್ಲ, ಹುಟ್ಟಬೇಕು ಮಕ್ಕಳು ಇನ್ನು. ಅದಕ್ಕೆ 60,000 ಗಡಿಗೆಗಳನ್ನು ಮಾಡಿ 60,000 ಗಡಿಗೆಗಳಲ್ಲೂ ಕೂಡ ಹಸುವಿನ ತುಪ್ಪವನ್ನು ತುಂಬಿ ಅದರೊಳಗೆ ಈ ಗರ್ಭಗಳನ್ನು ಹಂಚ್ತಾ ಹೋದ್ರಂತೆ. 60,000ವನ್ನು ಹಂಚಿದ್ರಂತೆ. ಹಂಚಿ ಅದಕ್ಕೇನು ಮಾಡಿದ್ರು, ಗೂರ್ಜಪತ್ರ ಅಂತ ಒಂದು ಎಲೆ ಸಿಗ್ತದೆ, ಆ ಎಲೆಯನ್ನು ಮುಚ್ಚಿದ್ರಂತೆ. ಅದರ ಮೇಲೆ ಮತ್ತೊಂದು ಕಂಬಳಿ ಅಂತ ಬರ್ತದೆ, ಕಂಬಳಿಯನ್ನು ಹಾಕಿದ್ರಂತೆ. ಒಟ್ಟು 7 ಬಂಧನಗಳಾಗಬೇಕು ಅದಕ್ಕೆ. ಹಾಗೆಲ್ಲ ಮಾಡಿ ಒಂದು ಹಗ್ಗ ಕಟ್ಟಿದ್ರಂತೆ ಅದಕ್ಕೆ. ಇಷ್ಟು ಮಾಡಿ ಇಟ್ಟರೆ ಆಮೇಲೆ ಅದು ಸರಿಯಾಗಿ 7ನೇ ತಿಂಗಳಿಗೆ ಒಂದೊಂದನ್ನು ಪದರವನ್ನು ಬಿಡಿಸ್ತಾ ಹೋದರೆ ಆಗ ಕೊನೆಗಾಗಬೇಕಾದ್ರೆ ಮಕ್ಕಳೆಲ್ಲ ಹುಟ್ಟಿದ್ವಂತೆ. ಹೀಗೆ ಹುಟ್ಟಿದವರು 60,000 ಜನ ಮಕ್ಕಳು ಅಂತ ಹೇಳುತ್ತಾರೆ. ಇವರು 60,000 ಜನ ಮಕ್ಕಳು, ಅವ್ರ ಹೆಸರೇನು ಅಂತ ಕೇಳಬೇಡ್ರಿ, ಮತ್ತೆ ಹೇಳಲಿಕ್ಕೆ ಕಷ್ಟ ಇದೆ. ಹಾಗೆ ಅಷ್ಟು ಜನ ಮಕ್ಕಳು ಹುಟ್ಟಿದ್ರು. ಆಮೇಲೆ ಇನ್ನೊಬ್ಬ ಹೆಂಡತಿ ಇದ್ಲಲ್ವಾ, ಇನ್ನೊಬ್ಬ ಹೆಂಡತಿ, ಅವಳಲ್ಲಿ ಆಗುವಾಗ ಒಬ್ಬನೇ ಮಗ ಹುಟ್ಟಿದ್ನಂತೆ ಕೇಶಿನಿಯಲ್ಲಿ. ಅಸಮಂಜಸ ಅಂತ ಹೆಸರು ಅವನಿಗೆ. ಅಸಮಂಜಸ ಅಂತ ಅಂದ್ರೆ ಸಮಂಜಸವಾಗಿ ಇರಲಿಲ್ಲ ಅವನು ಅಂತ ಅರ್ಥ. ಅಂಥ ಒಬ್ಬ ಮಗ ಹುಟ್ಟಿದ್ನಂತೆ. ಹೀಗೆ ಯೋ ಅಸಮಂಜಸ ಇತ್ಯುಕ್ತ ಸಕೇಶಿನ್ಯಾಂ ನೃಪಾತ್ಮಜ. ಅವನು ಹುಟ್ಟಿದ ಮೇಲೆ ಹೇಗಿದ್ದ ಅಂದ್ರೆ ಊರಲ್ಲೆಲ್ಲ ಮಾಡಬಾರ್ದು ಕೆಲಸನೇ ಮಾಡ್ತಿದ್ದಂತ. ಇವರು ಸಣ್ಣ ಸಣ್ಣ ಮಕ್ಕಳನ್ನು ಹೊಡೆಯೋದು, ಬಡಿಯೋದು, ಹಿಂಸೆ ಕೊಡೋದು, ಮತ್ತೊಬ್ಬರಿಗೆ ತೊಂದರೆ ಮಾಡೋದು, ಇಂತಹ ಕೆಲಸವೇ ಮಾಡ್ತಿದ್ದಂತೆ. ಇಂಥ ಕೆಲಸ ಮಾಡ್ತಾ ಇದ್ದದ್ದಕ್ಕೆ ಏನಾಗಿತ್ತು ಅಂದ್ರೆ ಇವನನ್ನು ಊರಿಂದ ಹೊರಗೆ ಹಾಕ್ರಿ ಎಂದಿದ್ರಂತೆ. ಇವನು ಊರಿಂದ ಹೊರಗೆ ಹೋದ. ಯಾಕೆ ಇವನು ಈ ಕೆಲಸ ಮಾಡಿದ ಅಂತಂದ್ರೆ, ಊರಿಂದ ಹೊರಗೆ ಹೋಗುವಂಥ ಕೆಲಸ ಯಾಕೆ ಮಾಡಿದ ಅಂದ್ರೆ, ಇವನಿಗೆ ಹಿಂದಿನ ಜನ್ಮದ ಸ್ಮೃತಿ ಇತ್ತು. ಇವನಿಗೆ ಹಿಂದಿನ ಜನ್ಮದಲ್ಲಿ ದೊಡ್ಡ ಯೋಗಿ ಆಗಿದ್ದಂಥವನು. ದರ್ಶಯನ್ ಅಸಮಂಜಸಂ ಅಂತ ಹೇಳ್ತಾರೆ. ಜಾತಿಸ್ಮರ ಸಂಗಾದ್ ಯೋಗಿ ಯೋಗಾದ್ ವಿಚಾರಿತ. ಅವನು ಯೋಗಿ ಆಗಿದ್ದಂತೆ ಹಿಂದಿನ ಜನ್ಮದ. ಈ ಜನರನ್ನು ಹಚ್ಕೊಂಡ್ರೆ ಮತ್ತೆ ನಾನು ಈ ಸಂಸಾರದಲ್ಲಿ ಬಿಡ್ತೀನಿ, ಅದಕ್ಕೆ ಜನರಿಂದ ದೂರ ಹೋಗಬೇಕು ಅನ್ನೋದಕ್ಕೋಸ್ಕರ ದುಷ್ಟಕರ್ಮ ಮಾಡಿದ. ಆಮೇಲೆ ಹೊರಗೆ ಹೋದ, ಒಳ್ಳೆ ಸಾಧನೆ ಮಾಡಿಕೊಂಡು ಮೋಕ್ಷವನ್ನು ಪಡೆದ ಅಂತ ಅವನ ಕಥೆ ಬರ್ತದೆ. ಆಮೇಲೆ ಈ 60,000 ಜನ ಮಕ್ಕಳಿದ್ರಲ್ಲ, ಇವರೆಲ್ಲ ಇರಬೇಕಾದ್ರೆ ಏನಾಯ್ತಂತೆ, ಈ ಸಗರ ಚಕ್ರವರ್ತಿ ಒಮ್ಮೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅಂದ್ಕೊಂಡಂತೆ. ಅಶ್ವಮೇಧ ಯಾಗ ಮಾಡಬೇಕು ಅಂತ ಆಗ ಅಶ್ವಮೇಧ ಯಾಗಕ್ಕೋಸ್ಕರವಾಗಿ ಅಯೋಧ್ಯದಲ್ಲಿ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಅದಕ್ಕೊಂದು ಕುದುರೆ ಅಂತ ಇರ್ತದೆ. ಆ ಕುದುರೆಯನ್ನು ಬಿಡಬೇಕು. ಕುದುರೆಯನ್ನು ಬಿಟ್ಟ ಮೇಲೆ ಅಲ್ಲಲ್ಲಿ ಅಂದರೆ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸ್ಬೇಕು. ನೀವು ಮಾಡ್ತಿದ್ದೀರಿ ಸ್ವಾಮಿ, ನಾವು ಸೋತಿದ್ದೀವಿ ಅಂದರೆ ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೇನೆ ಅದಕ್ಕೇನು ಅಂತಂದರೆ ಅವರು ಜಯಪತ್ರವನ್ನು ಬರೆದು ಕೊಡಬೇಕು, ಬೇರೆ ರಾಜರೆಲ್ಲರೂ ಕೂಡ. ಹಾಗೆ ಇಡೀ ಭೂಮಂಡಲ ಸಂಚಾರ ಮಾಡಿ ಬರಬೇಕು. ಅದಕ್ಕೆ ಭೂಮಂಡಲ ಸಂಚಾರಕ್ಕೆ ಅಂತ ಕಳಿಸಿದಾಗ ಆ ಕುದುರೆಯನ್ನ ಏನಾಯಿತಂತೆ, ಈ ಇಂದ್ರದೇವರ ಅಪಹರಣ ಮಾಡಿಬಿಟ್ರು. ಇಂದ್ರದೇವರ ಸಮಸ್ಯೆ ಏನು ಅಂದರೆ, ಯಾರಾದರೂ ಯಾಗಗಳನ್ನು ಜಾಸ್ತಿ ಮಾಡ್ತಾರೆ ಅಂತಾದರೆ ಅವರು ಕುದುರೆ ಅಪಹರಣ ಮಾಡಿದೆ, ಅವ್ರ ಹೆಂಡತಿನ ಅಪಹರಣ ಮಾಡಿದೆ, ಇಂಥ ಕೆಲಸ ಮಾಡ್ತಿರ್ತಾರೆ. ಯಾಕೆ ಅಂದರೆ ಅವರಿಗೆ ಹೆಸರೇನು ಅಂದರೆ ಶತಕ್ರತು ಅಂತ ಹೆಸರು ಇಂದ್ರದೇವರಿಗೆ. 100 ಶತ ಅಂದರೆ 100 ಅಂತ, ಕ್ರತು ಅಂದರೆ ಯಜ್ಞ ಅಂತ ಅರ್ಥ. 100 ಯಜ್ಞಗಳನ್ನು ಮಾಡಿದವರು ಅಂತ ಅರ್ಥ.
ಅಂದ್ರೆ 100 ಯಜ್ಞವನ್ನ ಯಾರು ಅಶ್ವಮೇಧ ಯಾಗಗಳನ್ನ 100 ಮಾಡಿದ್ರು ಅಂತಾದ್ರೆ ಅವ್ರು ಏನಾಗ್ತಾರಂತೆ, ಇಂದ್ರನ ಪದವಿಯಲ್ಲಿ ಕೂಡ್ತಾರೆ. ಆದ್ರಿಂದ ಅವನ ಭಯ ಏನು ಅಂದ್ರೆ, ಈಗಾಗಲೇ 7-8 ಮಾಡಿದ್ದ, ಈಗ ಇನ್ನೊಂದು ಯಜ್ಞ ಮಾಡುತ್ತಿದ್ದಾನೆ, ಹಿಂಗೆ ಮಾಡ್ತಾ ಹೋಗಿ 100 ಮಾಡಿಬಿಟ್ಟ ಅಂದ್ರೆ ನನ್ನ ಸ್ಥಾನಕ್ಕೆ ಬಂದ್ಬಿಡ್ತಾನಲ್ಲಿ ಇವನು ಅಂತ ಅವನಿಗೆ ಸಮಸ್ಯೆ. ಈ ರಾಜಕೀಯ ವ್ಯಕ್ತಿಗಳು ಇರ್ತಾರೆ ನೋಡ್ರಿ, ಅವ್ರು ಬೆಳೆಸಿರ್ತಾರೆ, ಅವ್ರನ್ನ ಬೆಳೆಸಿದವರೇ ಅವ್ರ ಸ್ಥಾನದಲ್ಲಿ ಕೂತ್ಬಿಟ್ಟಿರ್ತಾರೆ ಹೋಗಿ, ಹಂಗಾಗ್ತದಲ್ಲ, ಅವ್ರಿಗೆ ಆ ಹೆದರಿಕೆ ಇರ್ತದೆ. ಅದಕ್ಕೆ ಏನು ನನ್ನ ಸ್ಥಾನಕ್ಕೆ ಬರ್ತಾ ಅದಕ್ಕೆ ಕುದುರೆಗೆ ಅಪಹರಣ ಮಾಡಿ ಏನು ಮಾಡಿದ್ರಂತೆ, ಕೆಳಗಡೆ ಪಾತಾಳದಲ್ಲಿ ಆಗಬೇಕಾದ್ರೆ ಆ ಕುದುರೆಯನ್ನ ಒಂದು ಕಪಿಲಾಶ್ರಮ ಅಂತಿತ್ತು, ಅಲ್ಲಿ ಹೋಗಿ ಬಚ್ಚಿಟ್ರಂತದನ್ನು. ಕಪಿಲಾಶ್ರಮದಲ್ಲಿ ಬಚ್ಚಿಟ್ಬಿಟ್ರು. ಆ ಕಪಿಲಾಶ್ರಮದಲ್ಲಿ ಬಚ್ಚಿಟ್ಟ ಕೂಡ್ಲೇನೆ ಅಲ್ಲಿ ಹೋಯ್ತು. ಹೋದ ನಂತರ ಏನಾಯಿತು, ಅಲ್ಲಿ ಹೋಗ್ಬಿಟ್ಟಿದೆ, ಕುದುರೆ ಸಿಗ್ತಾ ಇಲ್ಲ. ಇವ್ರು ಯಾಗ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನು ಮಾಡಬೇಕು? ಅದಕ್ಕೆ ಈ ಸಗರನ ಮಕ್ಕಳಿದ್ರಲ್ಲ, 60,000 ಜನ ಮಕ್ಕಳು ಇಡೀ ದೇಶದಲ್ಲಿ ಹುಡುಕಿದ್ರಂತೆ ಎಲ್ಲಿದೆ ಕುದುರೆ ಅಂತ, ಎಲ್ಲೂ ಸಿಗಲಿಲ್ಲ. ಆಮೇಲೆ ಈ ಕುದುರೆ ಎಲ್ಲೋ ಪಾತಾಳದಲ್ಲಿ ಇರಬೇಕು ಅಂತ ಅನಿಸಿ ಭೂಮಿಯನ್ನೆಲ್ಲ ಅಗದ್ರಂತೆ. ಭೂಮಿಯನ್ನು ಅಗದು ಪಾತಾಳದ ತನಕ ಹೋಗಬೇಕು ಅಂತ ಭೂಮಿಯನ್ನು ಅಗದಾಗ ಆಳ ಆಯ್ತಲ್ಲ, ಆ ಆಳ ಆದಾಗ ಅಲ್ಲೆಲ್ಲ ನೀರು ತುಂಬಿತಂತೆ. ಎಲ್ಲಿ ಹಳ್ಳ ಇರ್ತದೋ ಅಲ್ಲಿ ನೀರು ನಿಲ್ಲೋದು ಸಹಜ. ಹಾಗೆ ಇವರು ಅಗದದ್ದಕ್ಕೆ ಭೂಮಿ ಎಲ್ಲ ಕಡೆಯಲ್ಲೂ ಕೂಡ ಹಳ್ಳ ಆಯಿತು, ನೀರು ನಿಂತುಕೊಳ್ತು. ನೀರು ನಿಂತದ್ರಿಂದ ಸಗರನ ಮಕ್ಕಳು ನೀರು ನಿಲ್ಲಿಸಿದ ಜಾಗ ಸಾಗರ ಅಂತ ಪ್ರಸಿದ್ಧಿ ಆಯ್ತಂತೆ. ಸಗರನ ಮಕ್ಕಳು ಮಾಡಿದರು ಅಂತ ಸಾಗರ ಅಂತ ಆಯ್ತು, ಅದಕ್ಕೆ ಹೆಸರು ಬಂತು. ಹೋದ್ರು, ಪಾತಾಳಕ್ಕೆ ಹೋದ್ರು. ಅಲ್ಲಿ ಕಪಿಲಾಶ್ರಮ, ಕಪಿಲ ಮಹರ್ಷಿಗಳು ತಪಸ್ಸು ಮಾಡುತ್ತಾ ಇದ್ರು. ನೋಡಿದ್ರು, ಬಹುಶಃ ಈ ಕಪಿಲ ಋಷಿಗಳೇ ನಮ್ಮ ಈ ಕುದುರೆಯನ್ನು ಅಪಹರಣ ಮಾಡಿದ್ದಾರೆ. ಎದುರಿಗೆ ಕುದುರೆ ಇತ್ತು ಬೇರೆ, ಇದನ್ನು ಅಪಹರಣ ಮಾಡಿದ್ದಾರೆ ಅಂತ ಕಪಿಲ ಋಷಿಗಳಿಗೆ ತೊಂದರೆ ಕೊಡಬೇಕು ಅಂತ ಹೋದ್ರು. ತಪಸ್ಸು ಮಾಡುತ್ತಾ ಇದ್ದ ಋಷಿಗಳು ಒಂದು ಸರ್ತಿ ಕಣ್ಣು ಬಿಟ್ರಂತೆ. ಕಣ್ಣು ಬಿಡ್ಲಿಕ್ಕೆ ಪುರುಸೊತ್ತಿಲ್ಲ, ಅಲ್ಲಿದ್ದ 60,000 ಜನರು ಕೂಡ ಸುಟ್ಟು ಭಸ್ಮ ಆಗಿ ಹೋದ್ರು ಎಲ್ಲರೂ. ಏನು ಮಾಡೋದು ಆಮೇಲೆ? ಏನು ಮಾಡ್ಲಿಕ್ಕೆ ಸರಿ, ಇಷ್ಟಾಯಿತು. ಇದಾದ ಮೇಲೆ ಮುಂದೆ ಈ ಸಗರ ಚಕ್ರವರ್ತಿ ಇದ್ನಲ್ಲ, ಅವನಿಗೆ ಮೊಮ್ಮಗ ಒಬ್ಬ ಹುಟ್ಟಿದ್ನಂತೆ. ಮೊಮ್ಮಗ ಇದ್ದ, ಅವನ ಹೆಸರು ಅಂಶುಮಂತ ಅಂತ, ಅಸಮಂಜಸನ ಮಗ ಅಂಶುಮಂತ ಅಂತ. ಆ ಅಂಶುಮಂತ ತಾತನ ಸೇವೆ ಮಾಡುತ್ತೇನೆ ಅಂತ ಮಾಡಿದ್ನಂತೆ. ಆಗ ಯಾರೋ ಹೇಳಿದ್ರಂತೆ, ಈ 60,000 ಜನ ಸತ್ತಿದ್ದಾರಲ್ಲ, ಅವರಿಗೆ ಸದ್ಗತಿ ಆಗಬೇಕು. ಹೇಗೆ ಸದ್ಗತಿ ಮಾಡಿ, ಎಷ್ಟು ಶ್ರಾದ್ದ ಮಾಡಿದ್ರು ಸದ್ಗತಿ ಆಗ್ತಿಲ್ಲ, ಹೇಗೆ ಸದ್ಗತಿ ಮಾಡೋದು ಇವರಿಗೆಲ್ಲ ಅಂತ ವಿಚಾರ ಮಾಡಿ, ಸದ್ಗತಿ ಹೇಗೆ ಮಾಡೋದು ಅಂತ ವಿಚಾರ ಮಾಡಬೇಕಾದ್ರೆ ಆಗ್ತಾ ಇಲ್ಲ. ಅದಕ್ಕೆ ಅಂಶುಮಂತ ವಿಚಾರ ಮಾಡಿದ. ಆವಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳಿದ್ರಂತೆ ಅಂಶುಮಂತನಿಗೆ, ನೋಡು, ಸ್ವರ್ಗದಲ್ಲಿ ಗಂಗೆ ಹರಿತಾ ಇದ್ದಾಳೆ. ಆ ಸ್ವರ್ಗದಲ್ಲಿ ಹರಿಯುವಂಥ ಸ್ವರ್ಗಂಗೆಯನ್ನ ಭೂಮಿಗೆ ಇಳಿಸಿ, ಆ ಭೂಮಿಗೆ ಬಂದಂಥ ಗಂಗೆಯಿಂದಾಗಿ ತರ್ಪಣವನ್ನು ಕೊಟ್ಟರೆ ಇವರಿಗೆಲ್ಲ ಸದ್ಗತಿ ಆಗುತ್ತೆ ಅಂತ ಹೇಳಿ, ಇವರಿಗೆಲ್ಲ ಸದ್ಗತಿ ಅಂತ. ಹೌದಾ ಅಂತ ಅದಕ್ಕೋಸ್ಕರ ಪ್ರಯತ್ನ ಮಾಡಿದ ಅಂಶವಂತ. ಆಗಲಿಲ್ಲ ಅವನಿಗೆ, ಆಗದೇನೆ ಅವನು ಹೋದ. ಆಮೇಲೆ ಅದೇ ವಂಶದಲ್ಲಾಗುವಾಗ ಅನೇಕ ರಾಜರುಗಳು ಬರ್ತಾರೆ. ದಿಲೀಪ ಅಂತ ಬರ್ತಾನೆ ಒಬ್ಬ ರಾಜ. ಆ ದಿಲೀಪಸ್ತತ್ಸುತಸ್ತದ್ವಶ ಕಾಲಮೇ ಇವನ್, ಅವನಿಗೂ ಕೂಡ ಆಗಲಿಲ್ಲ ಗಂಗೆಯನ್ನು ಕೆಳಗಿಳಿಸ್ಲಿಕ್ಕೆ, ಅವನು ಹೋದ. ಆಮೇಲೆ ದಿಲೀಪ ರಾಜ ಏನಿದ್ದಾನೆ, ದಿಲೀಪ ರಾಜನ ಮಗನಾಗಿ ಇನ್ನೊಬ್ಬ ರಾಜ ಬಂದ. ಅವನ ಹೆಸರು ಭಗೀರಥ ಅಂತ ಹೆಸರು, ಭಗೀರಥ. ಆ ಭಗೀರಥಸ್ತಸ್ಯ ಪುತ್ರ ತೇಪೇಶ ಸುಮಹತ್ತಪ ಅಂತ. ಅವನೇನು ಮಾಡಿದ್ನಂತೆ, ಗಂಗೆಯನ್ನು ಕೆಳಗಿಳಿಸಬೇಕು ಅಂತ ಆ ಗಂಗೆಗೋಸ್ಕರವಾಗಿ ತಪಸ್ಸು ಮಾಡಿದ್ನಂತೆ. ಆ ಗಂಗೆ ಪ್ರತ್ಯಕ್ಷಳಾಗಿ ಹೇಳಿದ್ನಂತೆ, ಏನು ಬೇಕು ನಿನಗೆ, ನೀನು ಗಂಗೆಗೆ, ನೀನು ಭೂಮಿಗೆ ಹರಿದು ಬರಬೇಕು, ಇನ್ನೇನಿಲ್ಲ, ಅದರಿಂದ ನಾವು ತರ್ಪಣ ಕೊಡ್ತೇವೆ ಅಂದರೆ ಆ ಗಂಗೆ ಹೇಳಿದ್ದಂತೆ, ನಾನೇನು ಹರಿದು ಬರ್ತೀನಿ, ಧಾರಯಿಷ್ಯತಿ ತೇ ವೇಗಂ ರುದ್ರಸ್ವಾತ್ಮ ಶರೀರಿಣಾಂ, ನಾನು ವೇಗದಿಂದ ಹರದೆ ಅಂದರೆ ಭೂಮಿನೇ ಕೊಚ್ಚಿಕೊಂಡು ಹೋಗ್ತದೆ ಒಂದು ಸರ್ತಿ, ನನ್ನ ವೇಗ ತಡೀಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನನ್ನು ಅಲ್ಲಿ ಎಲ್ಲಾದರೂ ಒಂದು ಡ್ಯಾಮ್ ನಿರ್ಮಾಣ ಮಾಡಿ ಸ್ವಲ್ಪ ನಿಧಾನವಾಗಿ ನೀರು ಕೆಳಗೆ ಕಳಿಸ್ಬೇಕು ನನ್ನನ್ನು, ಇಲ್ದಿದ್ರೆ ಕಷ್ಟ, ಭೂಮಿ ಕೊಚ್ಕೊಂಡು ಹೋಗಿಬಿಡುತ್ತದೆ. ಅದಕ್ಕೇನು ಮಾಡಬೇಕು, ಅದಕ್ಕೆ ನನ್ನನ್ನು ಯಾರಾದರೂ ಧಾರಣೆ ಮಾಡಬೇಕು. ಯಾರು ಮಾಡ್ತಾರೆ ಅಂದರೆ ಅದಕ್ಕೆ ಅವಳು ಹೇಳಿದ್ಲು, ರುದ್ರಸ್ವಾತ್ಮ ಶರೀರಿಣ, ಮಹರುದ್ರ ದೇವರಿದ್ದಾರಲ್ಲ ಅವರು ಧಾರಣೆ ಮಾಡಲಿಕ್ಕೆ ಸಮರ್ಥರು, ಆದ್ದರಿಂದ ಅವ್ರಿಗೆ ಕೇಳ್ರಿ. ಈ ಭಗೀರಥ ಬಿಡಲಿಲ್ಲ ಪ್ರಯತ್ನವನ್ನು. ಆಯಿತು ಅಂತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರು, ಅವರು ಪ್ರತ್ಯಕ್ಷರಾದರು. ಆಗ ರುದ್ರದೇವರನ್ನು ಕೇಳಿದರು, ಸ್ವಾಮಿ, ನೀವು ಈ ಗಂಗೆಯನ್ನು ಧಾರಣೆ ಮಾಡಬೇಕು, ಅವಳನ್ನು ನಿಧಾನವಾಗಿ ಕೆಳಗಿಳಿಸಬೇಕು ಅಂತ. ಭಗೀರಥೋಪಿ ರಾಜರ್ಷಿ ನಿನ್ನೆ ಭುವನ ಪಾವನೀಂ
ಆಯಿತು ಅಂತ ರುದ್ರದೇವರು ಏನು ಮಾಡಿದ್ರಂತೆ, ಆ ಗಂಗೆ ಬರಲಿ ನಾನು ಹಿಡಿತೀನಿ ಅಂತ. ಆ ಗಂಗೆಗೆ ಎಷ್ಟು ಅಂತಂದರೆ ರುದ್ರದೇವರ ತಲೆ ಮೇಲೆ ನಾನು ಇಳಿತಿದ್ದೀನಿ ಅನ್ನೋ ಅಹಂಕಾರ ಬಂದ್ಬಿಡ್ತಾವಳಿಗೆ. ವೇಗದಿಂದ ಇಡುತ್ತಂತೆ. ಏನು ರುದ್ರನ್ನೇ ಕೊಚ್ಕೊಂಡು ಹೋಗ್ತೀನಿ ಅನ್ನೋ ರುದ್ರದೇವರಿಗೆ ಗೊತ್ತಾಯ್ತು, ಅಹಂಕಾರ ಬಂದಿದೆ ಅಂತ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಆ ಗಂಗೆ ಬಂದು ಕೂಡಲೇ ಜಟೆಯಲ್ಲಿ ಅಲ್ಲೇ ಧಾರಣೆ ಮಾಡಿಬಿಟ್ರಂತೆ, ಕಟ್ಟಿ ಇಟ್ಬಿಟ್ರು ಅದನ್ನು. ಗಂಗೆ ಕೆಳಗೆ ಇಳಿದಿರಬಾರ್ದು, ಆ ಕೂದಲಲ್ಲೇನೆ ಸಿಗಾಕಿಸ್ಬಿಟ್ರು, ಜಟೆಯಲ್ಲೇ ಬಂಧನ ಮಾಡಿಟ್ಬಿಟ್ರಂತೆ, ಕೆಳಗೆ ಬರ್ಲಿಕ್ಕೆ. ಮತ್ತೆ ವಿಫಲ ಆಯಿತು ಪ್ರಯತ್ನ ಭಗೀರಥನಂತೂ. ಏನು ಮಾಡಬೇಕು? ಮತ್ತೇನು ಮಾಡಿದಂತೆ ಭಗೀರಥ ಇನ್ನೊಮ್ಮೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ಸ್ವಾಮಿ, ಗಂಗೆಯನ್ನು ಮನ್ನಿಸಿ ಮತ್ತೆ ಕೆಳಗಿಳಿಸಿ ನಮ್ಮ ಪಿತೃಗಳನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಮತ್ತೆ ಕೇಳ್ಕೊಂಡಾಗ ಆ ಸಂದರ್ಭದಲ್ಲಿ ಮತ್ತೇನಾಯ್ತಂತೆ, ಆಗ ರುದ್ರದೇವರು ಆಯ್ತು ಬಿಡ್ತೇನೆ ಅಂತ ನಿಧಾನವಾಗಿ ಕೆಳಗಿಳಿಸಿದ್ರಂತೆ. ಆದರೂ ಅವಳಿಗೆ ಸಂತೋಷ ಹರಿಯೋದಿದೆಯಲ್ಲ ಗಂಗೆಗೆ, ಇಷ್ಟು ಆನಂದ ಅಂತೀರಿ ನೀವು. ನೋಡಬೇಕು ಒಂದು ಸರ್ತಿ ಹೆಂಗೆ ಹರಿತಿರ್ತಾಳೆ ಹರಿದ್ವಾರದಲ್ಲಿ, ಝೀ ಅಂತ ಹರಿಬೇಕಾದ್ರೆ ನೋಡುವಾಗ ಒಂದು ಸರ್ತಿ ಹಬ್ಬ ಅಂತ ಅನಿಸುತ್ತೆ. ಎಂಥ ಅದ್ಭುತ! ಎಲ್ಲೆಲ್ಲಿ ಹರಿತಾಳೆ, ಹೇಗೆ ಹರಿತಾಳೆ ಗೊತ್ತೇ ಆಗುವುದಿಲ್ಲ, ಅಂಥ ಅದ್ಭುತ ಗಂಗೆ ಅಂದ್ರೇ ಹಾಗೆ. ಆ ಗಂಗೆ ಹರಿದು ಬರುವಾಗ ಅಷ್ಟೇ ವೇಗದಿಂದ ಹರಿದು ಒಬ್ಬರು ಜನ್ನು ಅಂತ ಒಬ್ಬ ಋಷಿಗಳಿದ್ರು. ಆ ಋಷಿಗಳ ಆಶ್ರಮವನ್ನೇ ಕೊಚ್ಕೊಂಡು ಹೋದ್ಲಂತೆ. ಸಿಟ್ಟು ಬಂತು ಬ್ರಾಹ್ಮಣರಿಗೆ, ಎಲ್ಲ ಗಂಗೆ ನನ್ನ ಆಶ್ರಮ ಕೊಚ್ಕೊಂಡು ಹೋಗ್ತೀಯಾ ಅಂತ ಇಡೀ ಗಂಗೆಯನ್ನು ಆಪೋಷಣೆ ಮಾಡಿ ಕೊಡ್ಬಿಟ್ರಂತೆ. ಆಚಮನ ಚುಲುಕೀಕೃತ ಅಂಬೋರಾಶಿ ಅಂತ ಹೇಳ್ತಾರೆ, ಒಂದು ಕೈಯಲ್ಲಿ ಆಪೋಷಣೆ ಮಾಡಿ ಕೊಡ್ಬಿಟ್ರು. ಬ್ರಾಹ್ಮಣರ ಶಕ್ತಿ ನೋಡ್ರಿ. ಮತ್ತೆ ವಿಫಲ ಆಯಿತು ಪ್ರಯತ್ನ. ಮತ್ತೆ ಏನು ಮಾಡಿದ್ರು, ಜನ್ನು ಮಹರ್ಷಿಗಳನ್ನು ಕುರಿತೇ ತಪಸ್ಸು ಮಾಡಿದಂತೆ ಭಗೀರಥ. ಮಾಡಿದಾಗ ಆ ಜನ್ನು ಮಹರ್ಷಿಗಳು ಹೇಳಿದ್ರು, ಆಯಿತು ಗಂಗೆಯನ್ನು ಹೊರಗೆ ಕಳಿಸ್ತೀನಿ ಅಂತ ಮೆಚ್ಚಿ, ಅವನ ತಪಸ್ಸನ್ನು ಮೆಚ್ಚಿ ಹೊರಗೆ ಬಿಟ್ರಂತೆ. ಬಿಡುವಾಗ ಏನು ಮಾಡಿದ್ರು, ತಮ್ಮ ಬಲಗಿವಿಯಿಂದ ಹೊರಗೆ ಬಿಟ್ರಂತೆ ಆ ಗಂಗೆಯನ್ನು. ಆ ಜನ್ನು ಮಹರ್ಷಿಗಳ ಬಲಗವಿಯಿಂದ ಹೊರಗೆ ಬಂದದ್ರಿಂದ ಅವಳಿಗೆ ಜಾಹ್ನವಿ ಅಂತ ಹೆಸರು ಬಂತಂತೆ. ಔಷಧಂ ಜಾಹ್ನವಿ ತೋಯಂ ಅಂತ ಹೇಳ್ತಾರಲ್ಲ, ಹಾಗೆ ಜಾಹ್ನವಿ ಅಂತ ಹೆಸರು ಬಂತು ಗಂಗೆಗೆ. ಹೀಗೆ ಗಂಗೆ ಕೆಳಗಿಳಿದು ಬಂದ ಮೇಲೆ ಆಮೇಲೆ ಏನು ಮಾಡಿದೆ, ಯತ್ರ ಸ್ವ ಪಿತೃಣಾಂ ದೇಹ ಭಸ್ಮೀಭೂತಾಸ್ಮ ಶೇರತೆ, ಎಲ್ಲರೂ ಭಸ್ಮವಾಗಿ ಹೋಗಿದ್ರಲ್ಲ, ಅಲ್ಲೆಲ್ಲ ಗಂಗೆಯನ್ನು ಹರಿಸುವಾಗ ಒಬ್ಬೊಬ್ಬ ಪಿತೃಗಳು ಕೂಡ ಮೇಲ್ಮೇಲೆ ಹಾರಿ ಹಾರಿ ಹೋಗ್ತಿದ್ರಂತೆ. ಟಾಟಾ ಟಾಟಾ ಅಂತ ಹೇಳ್ಕೊಂಡು ಎಲ್ಲರೂ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೋಗ್ತಿದ್ದೇನೆ. ಆ ಗಂಗೆ ಬಂದಂಥ ಸಾಮರ್ಥ್ಯ ಅಂತದ್ದು ಅಂತ ಹೇಳ್ತಾರೆ. ಅಷ್ಟು ಅದ್ಭುತ. ಇಷ್ಟು ಪ್ರಯತ್ನ ಮಾಡಿ ಇದನ್ನೇ ಹೇಳೋದು ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಏನಾದರೂ ಪ್ರಯತ್ನ, ಯಾಕೆ ಮನುಷ್ಯರಲ್ಲಿ ಸಾಮಾನ್ಯವಾಗಿ 3 ವಿಧ ಅಂತ. ಮನುಷ್ಯರಲ್ಲಿ ಒಬ್ಬರು ಏನು ಅಂತಂದರೆ ಅಧಮರು ಅಂತಿರ್ತಾರೆ, ಇನ್ನು ಕೆಲವರು ಮಧ್ಯಮರು, ಇನ್ನು ಕೆಲವರು ಉತ್ತಮರು ಅಂತ. ಪ್ರಾರಭ್ಯ ವಿಘ್ನ ಭಯೇನ ಅಂದರೆ ಪ್ರಾರಭ್ಯ ಅಂದರೆ ಮೊದಲೇನೆ ಒಂದು ಸರ್ತಿ ಮುಂದೆ ವಿಘ್ನ ಬರ್ತದೆ ಅಂತ ಯೋಚನೆ ಮಾಡ್ತಾರಂತೆ. ವಿಘ್ನ ಬರ್ತದೆ ಅಂತ, ಅಯ್ಯೋ ನಾಳೆ ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂದರು, ಅಲ್ಲ ಏನಾದರೂ ಮಧ್ಯದಲ್ಲಿ ಸಮಸ್ಯೆ ಬಂದರೆ ಅಂತ ಯೋಚನೆ ಮಾಡಿನೇ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಂತ. ಕೆಲಸಕ್ಕೆ ಕೈ ಹಾಕಲ್ಲ, ಬಿಟ್ಬಿಡ್ತಾರೆ. ಅವ್ರ ಕೆಲಸನೇ ಅವರೆಲ್ಲ ಏನು ಅಂದರೆ ಅಧಮರಂತೆ. ಇನ್ನು ಮಧ್ಯಮರಿದ್ದಾರೆ, ಪ್ರಾರಭ್ಯ ವಿಘ್ನ ನಿಹತಾ ವಿರಮಂತಿ ಮಧ್ಯಾಹ ಅಂತ. ಅವರು ಆರಂಭ ಮಾಡಿಬಿಡ್ತಾರೆ ಕೆಲಸ, ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಇವಾಗ ಇದು ನಮ್ಮ ಕೈಲಿ ಆಗಲ್ಲ ಬಿಡಪ್ಪ, ಸುಮ್ಮನೆ ಕೈ ಹಾಕಿದ್ವಿ, ಕೈ ಸುಟ್ಟುಕೊಂಡು ಹೋಗ್ಲಿ ಬಿಡು, ಹಾಳಾಗೋಗ್ಲಿ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಇವರೆಲ್ಲ ಮಧ್ಯಮರು ಅಂತ ಕರೀತಾರೆ. ಆದರೆ ವಿಘ್ನೈ ಪುನಃ ಪುನಃ ಪ್ರತಿಹನ್ಯಮಾನಃ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ ಅಂತ. ಎಷ್ಟು ವಿಘ್ನಗಳು ಬಂದರೂ ಕೂಡ ಅದನ್ನು ಬಿಡದೆ ನಿರಂತರವಾಗಿ ಪ್ರಯತ್ನಪೂರ್ವಕವಾಗಿ ಅದನ್ನು ಸಾಧನೆ ಮಾಡೋರಿದ್ದಾರಲ್ಲ, ಅವನನ್ನು ಉತ್ತಮ ಅಂತ ಹೇಳುತ್ತಾರೆ. ಆ ಉತ್ತಮರ ಕೆಟಗರಿಯಲ್ಲಿ ಸೇರುವಂಥವನು ಭಗೀರಥ ಅಂತ ಹೇಳ್ತಾರೆ. ಆ ಗುಂಪಿಗೆ ಸೇರಿದವನು ಇವನು ಅಂತ, ಇಂಥವನು ಭಗೀರಥ ಅಂತ. ಆ ಭಗೀರಥನ ಚರಿತ್ರೆ ಎನ್ನುವಂಥದ್ದು ಬಂದಿದೆ. ಆಮೇಲೆ ಭಗೀರಥ ಆದ ನಂತರ ಮುಂದೆ ಅದೇ ವಂಶದಲ್ಲಿ ಒಬ್ಬ ಋತುಪರ್ಣ ಅಂತ, ಅಯುತಾಯುವಿನಿಂದ ಹುಟ್ಟಿದವನು ಋತುಪರ್ಣ ಅಂತ ಒಬ್ಬ ರಾಜ ಬರ್ತಾನೆ. ಅವನದ್ದು ಮಹಾಭಾರತಾದಿಗಳೆಲ್ಲ ದೊಡ್ಡ ಕಥೆ ಬಂದಿದೆ ಅವನದ್ದು. ಅಂತೂ ಅವನು ಸ್ಮರಣೆ ಮಾಡಿದರೆ ಸಾಕು ಕಲಿನಾಶ ಆಗ್ತದೆ ಅಂತ ಹೇಳುತ್ತಾರೆ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನಂ ಅಂತ ಹೇಳುತ್ತಾರೆ. ಹಾಗಾಗಿ ಋತುಪರ್ಣ ರಾಜನ ಸ್ಮರಣೆ ಮಾಡಿದರೆ ಸಾಕು. ಇವ್ರದೆಲ್ಲ ಕರ್ಕೋಟಕ ಅಂತ ಒಂದು ನಾಗ ಇದೆ. ಆ ನಾಗ, ದಮಯಂತಿ, ನಳ ಮತ್ತು ಋತುಪರ್ಣ. ಯಾಕೆ ಅಂದರೆ ಈ ಋತುಪರ್ಣ ಏನು ಮಾಡ್ತಾನೆ ಅಂದರೆ, ಈ ನಳ ಏನಿದ್ದಾನೆ, ನಳನ ಬಳಿಗೆ ಹೋಗಿ ದ್ಯೂತವಿದ್ಯೆಯನ್ನು ಕಲಿತಾನೆ. ದ್ಯೂತವಿದ್ಯೆಯನ್ನು
ಅವನಿಗೆ ಈ ಋತುಪರ್ಣ ಏನಿದ್ದಾನೆ ನಳನಿಗೆ ಅಶ್ವವಿದ್ಯೆಯನ್ನು ಹೇಳಿಕೊಡ್ತಾನೆ, ಪರಸ್ಪರ ಹಂಚಿಕೊಡ್ತಾರೆ ವಿದ್ಯೆಯನ್ನು. ಹಾಗಾಗಿ ಆ ವಿದ್ಯೆಯನ್ನು ಹಂಚಿಕೊಂಡಿದ್ದರಿಂದ ಅವನಿಗೆ ಬಹಳ ಸ್ನೇಹ. ಅದರಿಂದ ಇವರನ್ನೆಲ್ಲ ಸ್ಮರಣೆ ಮಾಡಿದರೆ ಅವರಿಗೆ ಕಲಿನಾಶ ಆಗ್ತದೆ ಅಂತ ಹೇಳ್ತಾರೆ, ಕಲಿನಾಶ. ಆಮೇಲೆ ಮುಂದೆ ಏನಾಯಿತು ಅಂದರೆ ಮುಂದೆ ಇವನಿಗೆ ಋತುಪರ್ಣನ ಮಗ ಸರ್ವಕಾಮ ಅಂತ, ಆ ಸರ್ವಕಾಮನಿಗೆ ಒಬ್ಬ ಮಗ ಹುಡುಕ್ತಾನೆ. ಅವನ ಹೆಸರು ಸುದಾಸ ಅಂತ ಹೆಸರು ಅವನಿಗೆ. ಆ ಸುದಾಸ ಏನಿದ್ದಾನಲ್ವ ಅವನಿಗೆ ಒಬ್ಬ ಸುದಾಸನಿಗೆ ಇನ್ನೊಂದು ಹೆಸರಿದೆ, ಅವನನ್ನೇ ಮಿತ್ರಸಹ ಅಂತಲೂ ಕೂಡ ಕರೀತಾರೆ ಅವನನ್ನು. ಆಮೇಲೆ ಇನ್ನೊಂದು ಹೆಸರು ಅವನಿಗೇನು ಅಂದರೆ ಕಲ್ಮಾಶಪಾದ ಅಂತಲೂ ಕೂಡ ಹೆಸರು, ಕಲ್ಮಾಶಪಾದ ಅಂತ. ಅವನಿಗೆ ಆ ಹೆಸರು ಬರಲಿಕ್ಕೊಂದು ಕಾರಣ ಇದೆ, ಬಹಳ ರೋಚಕ ಇದೆ ಅವನ ಕಥೆ. ಸೂರ್ಯವಂಶದ ರಾಜ ಇವನು. ಅವನದೇನು ಕಥೆ ಅಂತಂದರೆ, ಒಮ್ಮೆ ಏನಾಗತ್ತೆ ಅಂದರೆ ಕಿನ್ನಿಮಿತ್ತೋ ಗುರುಶಾಪ. ಅವನಿಗೇನಾಗತ್ತೆ ಅಂದರೆ ಈ ರಾಜ ಸುದಾಸ ಏನಿದ್ದಾನೆ ಅವನಿಗೆ ಮದಯಂತಿ ಅಂತ ಒಬ್ಬ ಹೆಂಡತಿ ಇದ್ಲು. ಇವನು ಸಂಸಾರ ಮಾಡಿಕೊಂಡು ಒಮ್ಮೆ ಏನಾಗಿತ್ತು, ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಸಂಹಾರ ಮಾಡಬೇಕು ಅಂತ ಅಂದ್ಕೊಂಡು ಹೋದನಂತೆ. ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಅಂತ ಹೋದ, ರಾಜ ಸಂಹಾರ ಮಾಡಿದ. ಆದರೆ ಒಂದು ತಪ್ಪು ಮಾಡಿದಂತೆ ಅವನು ಸಂಹಾರ ಮಾಡುವಾಗ. ಏನು ಮಾಡಿದ ಅಂದರೆ ಅವನು ರಾಕ್ಷಸನ ಕೊಂದ, ರಾಕ್ಷಸನ ತಮ್ಮ ಇನ್ನೊಬ್ಬ ರಾಕ್ಷಸ ಇದ್ದ, ಅವನು ಕೊಲ್ಲಿಲ್ಲ, ಕೊಲ್ಲದೆ ಬಿಟ್ಟು ಬಂದ್ಬಿಟ್ಟು. ಯಾವಾಗಲೂ ಕೆಲವೆಲ್ಲ ವಿಷಯ ಏನು ಅಂದರೆ ಕೆಲವು ಶೇಷ ಉಳಿಸ್ಬಾರ್ದಂತೆ. ಶತ್ರುಶೇಷಂ ಅಗ್ನಿಶೇಷಂ, ಕೆಲವು ಶೇಷಗಳು ಅಂತ ಇರ್ತದಲ್ಲ, ಉಳಿಸ್ಬಾರ್ದು ಯಾವತ್ತೂ ಕೂಡ. ಅಗ್ನಿಶೇಷ ಎಲ್ಲೋ ಒಲೆಯಲ್ಲಿ ಮನೆಯಲ್ಲಿ ಹಾಲು ಕಾಯಿಸಿದ್ದೀವಿ, ಏನೋ ಒಂದು ಸಣ್ಣ ಅಗ್ನಿ ಕಿಡಿ ಅದು ಬಿಡು ಪರವಾಗಿಲ್ಲ, ಹೋಗಿ ಬರೋಣ, ಹೊರಗೆ ಹೋಗಿ ಬರೋಣ ಸಂತೆಗೆ ಅಂದ್ಕೊಂಡು ಹೋಗಿಬಿಟ್ರೆ ಬರೋದ್ರೊಳಗೆ ಅದು ಕಿಟಕಿಗೆ ಹತ್ಕೊಂಡು ಮಾಡಿ ಪರದಾಗಿರೋದು ಎಲ್ಲ ಸುಟ್ಟು ಶುರು ಆಗಿಬಿಡ್ತದೆ. ಹಾಗಾಗಿ ಅಗ್ನಿಶೇಷ ಉಳಿಸಬಾರ್ದಂತೆ ಯಾವತ್ತೂ ಕೂಡ, ಅಗ್ನಿಶೇಷ ಉಳಿಸಬಾರ್ದು. ಹಾಗೆ ಅದೇ ರೀತಿಯಲ್ಲಿ ಶತ್ರುಶೇಷವನ್ನು ಉಳಿಸಬಾರ್ದು ಯಾವತ್ತೂ ಕೂಡ. ಅವು ಉಳಿತಂದ್ರೆ ಯಾರೋ ಎದ್ದು ಬಂದ್ಬಿಡ್ತಾರೆ, ಆಮೇಲೆ ಅವ್ರು ನಮಗೆ ಶತ್ರುಗಳಾಗಿ ಕೂಡ್ತಾರೆ ಆಮೇಲೆ. ಆದ್ದರಿಂದ ಅದು ಉಳಿಸಬಾರ್ದಂತೆ. ಇನ್ನು ಊಟ ಮಾಡಬೇಕಾದ್ರೆ ಲವಣಂ ತಥಾ, ಲವಣ ಊಟದಲ್ಲಿ ಉಪ್ಪು ಉಳಿಸಬಾರ್ದಂತೆ, ಉಪ್ಪು ಉಳಿಸಬಾರ್ದು. ಅದರ ಜೊತೆಗೆ ಏನಂತಾರೆ ಪಾಯಸ ಹಾಕಿದರೆ ಎಲೆಯಲ್ಲಿ ಅದು ಉಳಿಸಬಾರ್ದಂತೆ. ಉಳಿದದ್ದನ್ನೆಲ್ಲ ಉಳಿಸ್ಬೋದು, ಬೇಕಾದ್ರೆ ಎಲೆಯಲ್ಲಿ ಬಿಡ್ಬೋದಂತೆ. ಸರ್ವಂ ಸಶೇಷಮಶ್ನೀಯಾತ್ ನಿಶೇಷಂ ಘೃತಪಾಯಸಂ ಅಂತ ಹೇಳ್ತಾರೆ. ಸರ್ವಂ ಸಶೇಷಮಶ್ನೀಯ, ಉಳಿದಂಥ ಪದಾರ್ಥಗಳೇನಿದೆಯೋ ಎಲ್ಲವನ್ನು ಕೂಡ ಸ್ವಲ್ಪ ಎಲೆಯಲ್ಲಿ ಬಿಡಬೇಕಂತೆ, ಚೂರು ಬಿಡಬೇಕು ಎಲೆಯಲ್ಲಿ. ಆದರೆ ನಿಶೇಷಂ ಘೃತಪಾಯಸಂ, ಘೃತ ಮತ್ತು ಲವಣ ಪಾಯಸ ಈ ಮೂರಿದೆ ಅಲ್ವಾ, ಇದನ್ನು ಮಾತ್ರ ಎಲೆಯಲ್ಲಿ ಉಳಿಸಬಾರ್ದು. ಅದನ್ನು ಯಾಕೆ ಲಕ್ಷ್ಮೀ ಸನ್ನಿಧಾನ ಅದರಲ್ಲಿ, ಅದನ್ನು ಉಳಿಸ್ದೇನೆ ತಿನ್ನಬೇಕು ಅಂತ ಹೇಳ್ತಾರೆ. ಉಳಿದದ್ದು ಉಳಿಸ್ಬೇಕು ಯಾಕೆ ಅಂದರೆ ಯಾವ ಪಶು ಪಕ್ಷಿಗಳಿಗೆ ಆಗತ್ತೆ ಅಂತ ಉಳಿಸ್ಬೇಕಂತ ಅದನ್ನೆಲ್ಲ, ಹಾಗೆ ಅಂತ ನಿಯಮ. ಹಾಗೆ ಶತ್ರುಶೇಷ ಉಳಿಸಬಾರ್ದು. ಇವನು ಉಳಿಸಿ ಬಂದಿದ್ದ. ಅವನೇನು ಮಾಡಿದ ಅಂದರೆ ಆ ತಮ್ಮ ರಾಕ್ಷಸ ಇದ್ನಲ್ಲ, ಇವನ ಮನೆಗೇನೆ ಅಡಿಗೆ ಕೆಲಸಕ್ಕೆ ಸೇರ್ಕೊಂಡಂತೆ. ಅಡಿಗೆ ಕೆಲಸಕ್ಕೆ ಸೇರಿಕೊಂಡು ಏನು ಮಾಡಿದ ಅಂದರೆ ಒಂದು ಸರ್ತಿ ನರರನ್ನು ಸಂಹಾರ ಮಾಡಿ ನರರಿಂದಲೇ ಅಡಿಗೆ ಮಾಡಿದಂತೆ, ನರಮಾಂಸದಿಂದ ಅಡಿಗೆ ಮಾಡಿದಂತೆ. ಅಡಿಗೆ ಮಾಡಿ ಊಟಕ್ಕೆ ಕರೆದದ್ದು ಯಾರನ್ನ ಅಂದರೆ ವಸಿಷ್ಠರನ್ನು ಕರೆದು ವಸಿಷ್ಠರಿಗೆ ಬಡಿಸಿದ. ಅವ್ರಿಗೆ ಗೊತ್ತಾಗಿಬಿಡ್ತು ನನಗೆ ನರಮಾಂಸ ಬಡಿಸ್ತಿದ್ದಾರೆ ಅಂತ ಗೊತ್ತಾಗಿ. ಆದರೆ ಮನೆ ಯಾರ್ದು? ರಾಜನದ್ದಾದ್ರಿಂದ ನೀನು ನನಗಿಂತ ಮಾಂಸ ಬಡಿಸ್ತಾ ಇರೋದ್ರಿಂದಾಗಿ ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಹಾಕಿದಂತ. ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಹಾಕಿದ್ರು ಈ ಸೌದಾಸನಿಗೆ. ಆ ಸೌದಾಸನಿಗೆ ಶಾಪ ಹಾಕಿದ ಕೂಡಲೇ ಅವನು ಕೇಳ್ದ, ಅಯ್ಯೋ ಸ್ವಾಮಿ ನಾನೇನು ತಪ್ಪು ಮಾಡಿದ್ದೇನೆ? ಇಲ್ಲ ಈ ಥರ ಆಯ್ತಲ್ಲ, ಅಲ್ಲ ಅಡಿಗೆ ಅವನು ಈ ಥರ ಮೋಸ ಮಾಡಿ ನನ್ನಲ್ಲಿ ಬಂದು ಸೇರ್ಕೊಂಡು ಮಾಡಿದ್ದಾನೆ, ನಂದೇನು ತಪ್ಪಿದೆ ಅಂತ ಹೇಳುವಾಗ ಆಗ ವಸಿಷ್ಠರು ಹೇಳಿದ್ರು, ಹೌದು ನೀನು ತಪ್ಪಿಲ್ಲ, ಆದರೂ ನಾನು ಶಾಪ ಕೊಟ್ಟಿದ್ದೇನೆ, ಆ ಶಾಪವನ್ನು ಹಿಂಪಡಿಲಿಕ್ಕೆ ಆಗೋದಿಲ್ಲ ನನಗೆ. ಅದಕ್ಕೇನು ಮಾಡಿದೆ? ಅದಕ್ಕೆ ಶಾಪವನ್ನು ಸ್ವಲ್ಪ ಕಡಿಮೆ ಮಾಡ್ತೇನೆ. 12 ವರ್ಷ ರಾಕ್ಷಸನಾಗಿರು ನೀನು ಅಂದ್ರೆ, 12 ವರ್ಷ ರಾಕ್ಷಸನಾಗಿರು ನೀನು, 12 ವರ್ಷ ರಾಕ್ಷಸನಾಗಿರುವಂಥ ಶಾಪ ಕೊಟ್ಟದ್ರಿಂದಾಗಿ ಆಯಿತು ಅಂದ. ಆದರೂ ನಾನು ಮಾಡದೇ ಇರೋ ತಪ್ಪಿಗೆ ಶಾಪ ಕೊಟ್ಟರಲ್ಲ ಅಂತ ಸಿಟ್ಟು ಬಂದು ಆ ಋಷಿಗಳೇನಿದ್ರು ಋಷಿಗಳಿಗೆ ನಾನು ಶಾಪ ಕೊಡ್ತೀನಿ ಅಂತ ಕೈಯಲ್ಲಿ ಮಂತ್ರ ಹೇಳ್ಕೊಂಡು ನೀರು ಹಿಡ್ಕೊಂಡ್ಬಿಟ್ನಂತ. ಕೈಯಲ್ಲಿ ನೀರು ಹಿಡ್ಕೊಂಡ್ಬಿಟ್ಟ, ಮಂತ್ರ ಹೇಳ್ಕೊಂಡು ಇನ್ನೇನು ಋಷಿಗಳ ಮೇಲೆ ಹಾಕಬೇಕು ಅನ್ನುವಾಗ ಹೆಂಡತಿ ಬಂದು ಮದಯಂತಿ ಬಂದು ತಡೆದು ಹೇಳಿದ್ದಂತೆ, ಸ್ವಾಮಿ ಹಾಗೆ ಮಾಡಬೇಡ್ರಿ,
ಈಗಾಗಲೇ ಒಬ್ಬ ರಾಕ್ಷಸನನ್ನು ಕೊಂದದ್ರಿಂದಲೇ ನಮಗೆ ಈ ಸ್ಥಿತಿ ಬಂದಿದೆ, ಇನ್ನು ಬ್ರಾಹ್ಮಣರನ್ನು ಕೊಂದರೆ ಇನ್ಯಾವ ಸ್ಥಿತಿ ಬರ್ತದೆ ನಮಗೆ, ದಯವಿಟ್ಟು ಹಾಗೆ ಮಾಡಬೇಡ್ರಿ. ಆಯ್ತು, ಮತ್ತೇನು ಮಾಡಬೇಕು? ಈಗ ಶಾಪಕ್ಕೆ ಅಂತ ಮಂತ್ರ ಹೇಳಿ ನೀರು ಹಿಡಿದು ಬಿಟ್ಟಿದ್ದೀನಿ, ಕೆಳಗೆ ಹಾಕಿದರೆ ಜೀವರಾಶಿಗಳ ಮೇಲೆ ಬಿಡುತ್ತದೆ. ಆ ಜೀವರಾಶಿ ಎಲ್ಲಿಯಾದರೂ ಜೀವಗಳು ಇದ್ದೇ ಇರುತ್ತದೆ, ಒಂದಲ್ಲ ಒಂದು ಜೀವ. ಕೆಳಗೆ ಹಾಕಿದ್ರೆ ಆ ಜೀವರಾಶಿಗಳು ಏನಾದರೂ ಸಾಯ್ತವಲ್ಲ, ಏನು ಮಾಡಬೇಕು ಅದನ್ನು ಅಂತ. ಅದಕ್ಕೆ ಏನು ಮಾಡಬೇಕು ಅಂದಾಗ, ಒಬ್ಬ ರಾಕ್ಷಸನ ಕೊಂದು ಇಷ್ಟು ಸಮಸ್ಯೆ ಅನುಭವಿಸ್ತೀನಿ, ಇನ್ನು ಅನೇಕ ಜೀವರನ್ನು ಕೊಂದು ಇನ್ನೇನಾಗ್ತದೋ ಏನು ಬೇಡ, ಅದಕ್ಕೆ ಈ ನೀರನ್ನು ನನ್ನ ಕಾಲಿನ ಮೇಲೆ ಹಾಕ್ಕೊಳ್ತೇನೆ ಅಂತ ಕಾಲಿನ ಮೇಲೆ ಹಾಕ್ಕೊಂಡಂತೆ. ಕಾಲು ಸುಟ್ಟೇ ಹೋಯ್ತಂತೆ, ಸುಟ್ಟ ಕಾಲಲ್ಲೇ ಓಡಾಡ್ತಿದ್ದಂತೆ. ಆಗಲಿಂದಲೂ ಕೂಡ ಅವನ ಪಾದ ಏನಾಯಿತು ಅಂದರೆ ಕಲ್ಮಶ ಸೇರಿಕೊಳ್ತದಲ್ಲಿ, ಅಂದರೆ ಪಾಪದ ಕಲ್ಮಶ, ಮಂತ್ರಪೂರಿತವಾದದ್ದು ಕಲ್ಮಶ ಸೇರಿಕೊಳ್ತಾದ್ರಿಂದ ಅವನಿಗೆ ಹೆಸರು ಆವತ್ತಿನಿಂದಲೂ ಕೂಡ ಕಲ್ಮಾಶ ಪಾದ ಅಂತ ಹೆಸರು ಬಂದಂಥವು. ಈ ಹೆಸರು ಬಂದದ್ದು ಕಲ್ಮಾಶ ಪಾದ ಅಂತ. ಅಂತಹ ಕಲ್ಮಾಶ ಪಾದ ಏನಿದ್ದಾನಲ್ವಾ ಅವನು ಅದರಲ್ಲೂ ಏನು ಮಾಡಿದ್ನಂತೆ, ಒಂದು ಸರ್ತಿ ಆ ಕಾಡಲ್ಲಿ ಇರಬೇಕಾದ್ರೂ ಕೂಡ ಅಲ್ಲೂ ಒಬ್ಬ ಬ್ರಾಹ್ಮಣ ಹತ್ಯೆಯನ್ನು ಮಾಡ್ತಾನೆ. ಮತ್ತೆ ಬ್ರಾಹ್ಮಣ ಹತ್ಯೆ ಮಾಡಿದ್ರಿಂದ ನಿನಗೆ ಸಂತಾನ ಆಗಬಾರ್ದು ಅಂತ ಅವರು ಶಾಪ ಕೊಟ್ಟು ಹೋಗ್ತಾರೆ. ಬ್ರಾಹ್ಮಣ ಮತ್ತು ಬ್ರಾಹ್ಮಣನ ಹೆಂಡತಿ ಇಬ್ಬರು ಕೂಡ ರಾಕ್ಷಸನಾಗಿದ್ದಾಗ ಮಾಡಿದ್ದು. ಆಮೇಲೆ ಇವನು ಮತ್ತೆ ತನ್ನ ರೂಪ 12 ವರ್ಷ ಆದಮೇಲೆ ತಾನೇ ಆದ. ಆಗ ಅವನು ಮಕ್ಕಳು ಪಡೀಲಿಕ್ಕೆ ಆಗಲಿಲ್ಲ, ಅವನಿಗೆ ಇಂಥ ಸ್ಥಿತಿ ಬಂತಂತೆ ಅವನಿಗೆ. ಹೀಗೆಲ್ಲ ಆಯಿತು. ಅಂತೂ ಗರ್ಭಧಾರಣೆ ಮಾಡಿದ್ದು, ಗರ್ಭದಿಂದ ಕೂಸು ಹುಟ್ಟಿದ್ರೆ ಸಾಯ್ತಾನೆ ಅಂತ. ಇವನು ಸತ್ತ ಮೇಲೆ 7 ವರ್ಷ ಹೆಂಡತಿ ಗರ್ಭಧಾರಣೆ ಮಾಡಿದಂತೆ. ಇವನು ಸತ್ತ ಮೇಲೆ ಹುಟ್ಟಿದ ಒಬ್ಬ ಮಗ ಹುಟ್ಟಿದ ಅಂತ ಹೇಳುತ್ತಾರೆ. ಆಮೇಲೆ ಅದೇ ವಂಶದಲ್ಲಿ ಕಟ್ವಾಂಗ ಅನ್ನುವಂಥ ರಾಜ ಬಂದ ಅಂತ ಹೇಳುತ್ತಾರೆ. ಇದೇ ರೀತಿಯಲ್ಲಿ ಇನ್ನೊಂದು ರಾಜನ ಕಥೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆಮೇಲೆ ಕಟ್ವಾಂಗ ದೀರ್ಘಬಾಹುಶ್ಚ ರಘುಸ್ತಸ್ಮಾತ್ ಋತುಶ್ರವಾಹ. ಕಟ್ವಾಂಗನಿಂದಾಗಿ ದೀರ್ಘಬಾಹು ಹುಟ್ಟಿದ್ದಂತೆ. ಆ ದೀರ್ಘಬಾಹುವಿನಿಂದಾಗಿ ರಘು ಅನ್ನುವಂಥ ಒಬ್ಬ ರಾಜ ಬರ್ತಾನೆ. ಆ ರಘುವಿನ ಮಗನಾಗಿ ಅಜ ಅಂತ ಒಬ್ಬ ಮಗ ಹುಟ್ಟಿದ್ನಂತೆ. ಅಜನ ಮಗನಾಗಿ ಹುಟ್ಟಿದವನು ಯಾರು ಅಂದರೆ ದಶರಥ ಅಂತ. ಆ ದಶರಥನ ಮಗನಾಗಿ ಹುಟ್ಟಿದ್ಯಾರು ಅಂದರೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು, ಭಗವಂತ ಹುಟ್ಟಿದ್ದು, ಅವತಾರ ಮಾಡಿದ್ದು ಅಂತ. ಆ ಭಗವಂತ ಅವತಾರ ಮಾಡಿದ್ದೇನಿದೆ ಅಲ್ವಾ, ಅದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಸ್ವಲ್ಪ ವಿಸ್ತಾರವಾಗಿ ಅಂದರೆ ಸಂಕ್ಷೇಪದ ವಿಸ್ತಾರವಾಗಿ ರಾಮಾಯಣವನ್ನು ಹೇಳುತ್ತಾರೆ. ಆ ರಾಮನ ಕಥೆಯನ್ನೆಲ್ಲವನ್ನು ಕೂಡ ಗುರುವರ್ತೆ ತ್ಯಕ್ತ ರಾಜ್ಯೋ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಹ. ಅವರು ಗುರುವರ್ತೆ ತ್ಯಕ್ತ ರಾಜ್ಯಂ, ಅಪ್ಪನ ಮಾತಿಗೆ ಕಟ್ಟು ಬಿದ್ದು ಊರನ್ನೇ ಬಿಟ್ಟು ಹೋದ್ರಂತೆ, ಕಾಡಿಗೆ ಹೋದಂತೆ ರಾಮಚಂದ್ರ ಅಂತ ರಾಮನ ಕಥೆಯನ್ನು ಹೇಳುತ್ತಾರೆ. ಈ ರಾಮನ ಕಥೆಯನ್ನು ಒಬ್ಬರು ಸ್ವಾಮಿಗಳು ಸತ್ಯಧರ್ಮ ತೀರ್ಥರು ಸಮಗ್ರ ರಾಮಾಯಣವನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ. ಅದನ್ನು ಅವ್ರು ಹೇಳುವುದನ್ನು ಕೇಳಿದ ಎಷ್ಟು ಚೆನ್ನಾಗಿದೆ ಅಂದರೆ, ಅವರು ರಾಶಿ ರಾಮಾಯಣ ಅಂತ ಹೇಳುತ್ತಾರೆ. ರಾಶಿ ರಾಮಾಯಣ ಅಂತ, ರಾಶಿ ರಾಮಾಯಣ ಕೇಳಿದರೆ ಚೆನ್ನಾಗಿರ್ತದೆ ಅದು. ಹಾಗೆ ರಾಶಿ ರಾಮಾಯಣದಲ್ಲಿ ಏನು ಮಾಡಿದ್ದಾರೆ ಅಂದರೆ ರಾಮಾಯಣವನ್ನು ಹೇಳ್ತಾರೆ, ರಾಮಚಂದ್ರನ ಕಥೆಯನ್ನು ಹೇಳಿದ್ದಾರೆ. ಒಂದೇ ಶ್ಲೋಕ. ಯೋಭಾಂಕ್ಷೀನ್ ನವಮಂ ದ್ವಿತೀಯ ಗಮನಸ್ಯೇಲಾಭುಜಂ ಪಂಚಮಾತ್ ಷಷ್ಠೀಮಾಪ ತೃತೀಯಮಾದಿಗಪುರಃ ನಿಸ್ಸಪ್ತಮಂ ತದ್ಬಭೌ ಪೂರ್ಣಂ ದ್ವಾದಶಭಿಶ್ಚತುರ್ಥದಶಮೈಃ ಗತ್ವಾ ವದೀದ್ರಾವಣಂ ಯಶ್ಚೈಕಾದಶ ಕರ್ಣಮಸ್ಯ ಭಜತಾಂ ಜನ್ಮಾಷ್ಟಮಾರ್ತಿಕ್ ಕುತಃ. ಇದು ಸತ್ಯಧರ್ಮ ತೀರ್ಥರು ಹೇಳಿದ ಶ್ಲೋಕ. ಏನು ಹೇಳುತ್ತಿದ್ದಾರೆ ಅರ್ಥ ಆಗೋದಿಲ್ಲ ನಮಗೆ, ಬಹಳ ಸುಂದರವಾಗಿ ಹೇಳಿದ್ದಾರೆ. ಯೋಭಾಂಕ್ಷೀನ್ ನವಮಂ ದ್ವಿತೀಯ ಮಗಮನ್ ಅಂದರೆ ಏನರ್ಥ ಅಂತಂದರೆ, ಇಲ್ಲಿ ಎಲ್ಲ ನಿಮ್ಮ ಕಲ್ಪನೆಯಲ್ಲಿ ಏನಿರಬೇಕು ಅಂದರೆ ರಾಶಿಗಳ ಕಲ್ಪನೆ ಇರಬೇಕು. ಮೇಷ ವೃಷಭ ಅಂತೆಲ್ಲ ರಾಶಿಗಳಿದ್ದಾವಲ್ಲ, ಒಟ್ಟು ಎಷ್ಟು ರಾಶಿಗಳು ಅಂದರೆ 12 ರಾಶಿಗಳಿದ್ದಾವೆ. ಈ 12 ರಾಶಿಗಳು ಕೂಡ ಸರಿಯಾಗಿ ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ, ಕ್ರಮಬದ್ಧವಾಗಿತ್ತು ಅಂತಾದರೆ ರಾಮಾಯಣ ಅರ್ಥ ಆಗಿಬಿಡುತ್ತದೆ. ಇದು ರಾಶಿ ರಾಮಾಯಣ ಅಂತ ಮಾಡ್ತಾರೆ. ಹೇಗೆ ಅಂದರೆ ಯೋಭಾಂಕ್ಷೀನ್ ನವಮಂ ಯಹ ಅಭಾಂಕ್ಷೀತ್. ಯಹ ಅಂದರೆ ಯಾವ ರಾಮಚಂದ್ರ ದೇವರು ಏನು ಮಾಡಿದರು ಅಂದರೆ ಅಭಾಂಕ್ಷೀನ್ ನವಮಂ ಅಂದರೆ ನವಮಂ ಅಂತ ಹೇಳಿದರೆ 9ನೇ ರಾಶಿಯನ್ನು ಭಂಗ ಮಾಡಿದರು ಅಂತ ಹೇಳುತ್ತಾರೆ. 9ನೇ ರಾಶಿ ಯಾವುದು?
ಧನುರಾಶಿ. ಧನುರಾಶಿ 9ನೇದ್ದು. ಆದ್ರಿಂದಾಗಿ 9ನೇ ರಾಶಿಯನ್ನೇನು ಮಾಡಿದ್ರಂತೆ, ತುಂಡು ಮಾಡಿದ್ರು ಅಂತ, ಅಭಾಂಕ್ಷೆಯನ್ನು ಸೀಳಿದ್ರು ಅಂತ ಹೇಳುತ್ತಾರೆ. ಅಂದ್ರೆ ಅರ್ಥ ಏನು, ಧನಸ್ಸನ್ನು ಸೀಳಿದ್ರು ಅಂತ. ಅದು ಯಾವ ಧನಸ್ಸು ಅಂದರೆ ದ್ವಿತೀಯ ಗಮನಸ್ಯ ಅಂತ ಹೇಳುತ್ತಾರೆ. ದ್ವಿತೀಯ ಗಮನಸ್ಯ ಅಂತಂದ್ರೆ 2ನೇ ರಾಶಿ. ದ್ವಿತೀಯ ಅಂದ್ರೆ 2ನೇದ್ದು. 2ನೇ ರಾಶಿ ಯಾವ್ದು ಹೇಳ್ರಿ, ಮೇಷ ವೃಷಭ ಅಂತ. ವೃಷಭ ರಾಶಿ ಅಂದ್ರೆ ದ್ವಿತೀಯ ಗಮನಸ್ಯ ಅಂದ್ರೆ ವೃಷಭದ ಮೇಲೆ ಕುಳಿತು ಹೋಗುವವನು ಯಾರು ಅಂದ್ರೆ ರುದ್ರದೇವರು ಹೋಗುವರಾದ್ರಿಂದಾಗಿ ಅವರ ಧನಸ್ಸು ಅಂತ ಅಂದ್ರೆ ಶಿವಧನಸ್ಸು ಅಂತ ಅರ್ಥ. ಶಿವಧನಸ್ಸನ್ನ ಭಂಗ ಮಾಡಿದ್ರು ಅಂತ. ಆಮೇಲೆ ಇಲಾಭುಜಾಂ ಪಂಚಮಾತ್ ಅಂತ. ಇಲ ಅಂತಂದ್ರೆ ಭೂಮಿ ಅಂತ ಅರ್ಥ. ಭುಕ್ ಅಂತ ಹೇಳಿದ್ರೆ ಭೂಮಿಯನ್ನ ಆಳುವ ರಾಜ ಅಂತ ಅರ್ಥ. ಭೂಮಿಯನ್ನ ಆಳುವಂತ ರಾಜ. ಆ ರಾಜನಿಂದ ಏನು ಮಾಡಿದ್ನಂತೆ, ರಾಜನಿಂದ ಐದನೇ ರಾಜನಿಂದ ಅಂದ್ರೆ ಪಂಚಮಾತ್. 5ನೇ ರಾಜ ಅಂತಂದ್ರೆ ಯಾರದು ಅಂದ್ರೆ ಭೂಮಿಯನ್ನ ಆಡುವಂತಹ 5ನೇ ರಾಜ. ಅಂದ್ರೆ 5ನೇ ರಾಶಿ ಯಾವುದು, ಸಿಂಹರಾಶಿ. ಆದ್ರಿಂದಾಗಿ ಭೂಮಿಯನ್ನ ಆಳ್ತಾ ಇದ್ದಂತ ರಾಜ ಅಂದ್ರೆ ಜನಕ ರಾಜ. ಆ ಜನಕ ರಾಜನೆಂಬಂತ ಸಿಂಹನನ್ನ ಅಂದ್ರೆ ಜನಕರಾಜ ಸಿಂಹನಿಂದಾಗಿ ಏನ್ ಮಾಡಿದ, ಷಷ್ಠಿ ಮಾಪ 6ನೇದ್ದನ್ನು ಪಡೆದಂತೆ. 6ನೇದ್ದನ್ನು ಅಂದ್ರೆ ಆ ಜನಕರಾಜ ಸಿಂಹನಿಂದಾಗಿ 6ನೇದ್ದನ್ನು ಸ್ವೀಕಾರ ಪಡೆದ. ಯಾವುದದು 6ನೇದ್ದು ಅಂದ್ರೆ ಕನ್ಯಾ ರಾಶಿ. ಅಂದ್ರೆ ಕನ್ಯಾದಾನವನ್ನು ಪಡೆದ ಅಂತ ಅರ್ಥ. ಕನ್ಯಾದಾನವನ್ನು ಪಡೆದಂತೆ. ಅದು ಹೇಗೆ ಪಡೆದಿದ್ದಾನೆ ಅಂತಂದ್ರೆ ತೃತೀಯ ಮಾದಿಗಪುರ ಅಂತ ಹೇಳಿದ್ರೆ ತೃತೀಯ ಅಂತಂದ್ರೆ ಮೂರನೇದ್ದು ಅಂದ್ರೆ ಯಾವುದು ಅಂತ ಹೇಳಿದ್ರೆ ಇವನು ತೃತೀಯ ಮಾದಿಗಪುರ ಅಂತ ಹೇಳುತ್ತಾರೆ. ಮೂರನೇದ್ದು ಅಂತ ಹೇಳಿದ್ರೆ ಮೊದಲನೇದ್ದು ಆದಿಗ ಅಂತ ಇಟ್ಟುಕೊಳ್ರಿ. ಆದಿಗಪುರ. ಆದಿಗ ಅಂದ್ರೆ ಅಂದ್ರೆ ಮೊದಲನೇದ್ದು ಅಂತ ಅರ್ಥ. ಮೊದಲನೇ ರಾಶಿ ಯಾವುದು, ಮೇಷರಾಶಿ. ಆದಿಗಪುರ ಅಂದ್ರೆ ಆ ಮೇಷದ ಮೇಲೆ ಸಂಚಾರ ಮಾಡುವವನು ಅಂತ ಅರ್ಥ. ಮೇಷದ ಮೇಲೆ ಸಂಚಾರ ಮಾಡುವವನು ಯಾರು ಅಂದ್ರೆ ಅಗ್ನಿ. ಹಾಗಾಗಿ ಅಗ್ನಿಯ ಮುಂದೆ ನಿಂತುಕೊಂಡು ಏನ್ ಮಾಡಿದ, ತೃತೀಯ ಅಂದ್ರೆ ಮೂರನೇದ್ದನ್ನ ಮಾಡಿಕೊಂಡ. ಮೂರನೇದ್ದು ಯಾವುದು ಅಂದ್ರೆ ಮಿಥುನ ಅಂತ. ಅಂದ್ರೆ ಅಗ್ನಿಯ ಮುಂದೆ ನಿಂತು ಮಿಥುನವನ್ನ ಮಾಡಿದ ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡ ಅಂತ ಅರ್ಥ. ಹೀಗೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡು ನಿಸ್ಸಪ್ತಮಂ ತದ್ಬಭೌ 7ನೇದ್ದನ್ನ ಇಲ್ಲ ಅಂತ ಮಾಡಿ ಚೆನ್ನಾಗಿ ಶೋಭಿಸಿದ ಅಂತ. 7ನೇದ್ದಿಲ್ಲ ಅಂದ್ರೆ 7ನೇ ರಾಶಿ ಯಾವುದು, ತುಲಾರಾಶಿ. ತುಲಾರಾಶಿ ಅಂದ್ರೆ ಇವನೇನಾದ ಅಂದ್ರೆ ಅತುಲನಾದ. ಅಂದ್ರೆ ಅತುಲ ಅಂದ್ರೆ ಅಸದೃಶನಾದ ಅಂತ ಅರ್ಥ. ಇವನಿಗೆ ಸಮಾನ ಯಾರಿಲ್ಲ. ಆ ರೀತಿಯಲ್ಲಿ ಶೋಭಾಯಮಾನನಾಗಿದ್ದಾನೆ ಈ ರಾಮಚಂದ್ರ ಪ್ರಭು ಅಂತ ಹೇಳುತ್ತಾರೆ. ಆಮೇಲೆ ಏನಾಯ್ತು, ಇಲ್ಲಿಗೆ ಸೀತಾ ಕಲ್ಯಾಣ ಮುಗಿತು. ಆಮೇಲೆ ಮುಂದಿನ ಪ್ರಸಂಗ ಏನು ಅಂತಂದ್ರೆ ಪೂರ್ಣಂ 12 ಪೂರ್ಣಂ ತುಂಬಿ ಹೋಗಿದೆ ಅಂತೆ. ಯಾವುದರಿಂದ ತುಂಬಿರುವುದು, ನೀರಿನಿಂದ ತುಂಬಿರುವುದು ಅಂದ್ರೆ ಸಮುದ್ರ ಅಂತ ಅರ್ಥ. ಪೂರ್ಣಂ ಅದು ಯಾವ್ಯಾವುದರಿಂದ ತುಂಬಿಕೊಂಡಿದೆ ಅಂದ್ರೆ 12 ಚತುರ್ಥದಶಮೈಹಿ. 12ವೂ ತುಂಬಿದೆ, ಚತುರ್ಥವೂ ತುಂಬಿದೆ, ದಶಮವೂ ತುಂಬಿದೆ ಅಂತ ಅದರಲ್ಲಿ. ಅಂದ್ರೆ ಅರ್ಥ ಏನು ಅಂದ್ರೆ ಆ ಸಮುದ್ರದ ಒಳಗೆ ಅದರಲ್ಲಿ 12 ಅಂತಂದ್ರೆ ಕೊನೆ ರಾಶಿ ಯಾವುದು, ಮೀನರಾಶಿ. ಮೀನು ತುಂಬಿದೆ ಅಂತ ಅರ್ಥ. ಸಮುದ್ರದೊಳಗೆ ಮೀನು ಇರುತ್ತದೋ ಇಲ್ಲ, ಮೀನಿದೆ ಅಂತ ಅರ್ಥ. ಆಮೇಲೆ ಚತುರ್ಥ ಅಂತ ಹೇಳಿದ್ರೆ ಯಾವುದು ಅಂದ್ರೆ ಕಟಕ ರಾಶಿ ಅಂದ್ರೆ ಏಡಿ ಅಂತ ಅರ್ಥ. ಆ ಏಡಿಯು ಕೂಡ ಅದರಲ್ಲೇ ಇದೆ ಅಂತ ಅರ್ಥ. ಆಮೇಲೆ ದಶಮೈಹಿ ದಶಮ ಅಂದ್ರೆ 10ನೇದ್ದು ಅಂದ್ರೆ ಯಾವುದು, ಮಕರ ರಾಶಿ. ಮಕರ ಅಂದ್ರೆ ಮೊಸಳೆ ಅಂತ ಅರ್ಥ. ಮೊಸಳೆಗಳು ಕೂಡ ಅದರಲ್ಲಿ ತುಂಬಿದ್ದಾವೆ ಅಂತ ಅರ್ಥ. ಅಂತಹ ಏನು ಸಮುದ್ರ ಇದೆ ಅದನ್ನೆಲ್ಲವನ್ನು ಕೂಡ ದಾಟಿ ಹೋಗಿ ಗತ್ವಾವಧಿ ದ್ರಾವಣಂ, ಇದನ್ನೆಲ್ಲ ದಾಟಿ ಹೋದಂತೆ ಅಲ್ಲಿ ಹೋಗಿ ಗತ್ವಾವಧಿ ದ್ರಾವಣಂ, ರಾವಣನನ್ನ ಕೊಂದ. ಅಷ್ಟೇನಾ ಅಂತ ಹೇಳಿದ್ರೆ ಎಷ್ಟೈಕಾದಶ ಕರ್ಣಮಸ್ಯ ಭಜತಾಂ, 11 ಕರ್ಣನನ್ನ ಕೊಂದನಂತೆ. 11 ಕರ್ಣ ಇಲ್ಲಿ ಬರ್ತಾನೆ ರಾಮಾಯಣದಲ್ಲಿ ಅಂತ ಅನ್ಕೋಬೇಡ್ರಿ. 11 ಕರ್ಣ. 11 ಅಂದ್ರೆ 11ನೇ ರಾಶಿ ಅಂತ ಅರ್ಥ. 11ನೇದ್ದು ಯಾವುದು, ಕುಂಭ. ಅಂದ್ರೆ 11 ಕರ್ಣ ಅಂದ್ರೆ ಕುಂಭಕರ್ಣನನ್ನು ಕೂಡ ಕೊಂದ ಅಂತ ಅರ್ಥ. ಹೀಗೆ ಕೊಂದಂತ ಪರಮಾತ್ಮನನ್ನ ಯಾರು ಭಜನೆ ಮಾಡುತ್ತಾರೆ ಅಂಥವರಿಗೆ ಜನ್ಮಾಷ್ಟಮಾರ್ತಿ ಕುತಃ, ಜನ್ಮ
ಜನ್ಮಾಷ್ಟಮಾರ್ತಿ ಅಂದರೆ ಜನ್ಮಾಷ್ಟಮಾರ್ತಿ ಅಂದರೆ ಜನ್ಮಸ್ಥಾನದಲ್ಲಿರುವ ದೋಷ ಅಥವಾ ಅಷ್ಟಮ ಸ್ಥಾನದಲ್ಲಿರುವ ದೋಷ ಅಥವಾ ನೀಚ ಸ್ಥಾನದಲ್ಲಿರುವಂತಹದ್ದು ಏನೇನಿರ್ತದೆ ಇದೆಲ್ಲವೂ ಕೂಡ ಸಮಸ್ಯೆಗಳೇನಿದ್ದಾವೆ ಎಲ್ಲವೂ ಕೂಡ ಪರಿಹಾರ ಆಗಿ ಹೋಗುತ್ತೆ. ಅಂಥ ಶ್ರೀರಾಮಚಂದ್ರ ಪ್ರಭುವಿಗೆ ನಮೋ ನಮಃ ಅಂತ ಹೇಳಿದರು. ಹೀಗೆ ರಾಮಾಯಣವನ್ನು ಒಂದು ಸಂಕ್ಷೇಪವಾಗಿ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಸುಂದರವಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸೋಣ. ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣ. ಹಾಗೆ ಆಸ್ ಯೂಶುವಲ್ ಮಾಡೋಣ. ನಾನೇ ನಾಡ್ದು ಹೋಗ್ತೇನೆ.